ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಇದರ ಉಡುಪಿ ತಾಲೂಕು ಘಟಕ ಹಾಗೂ ಮ್ಯಾಕ್ಸ್ ಮೀಡಿಯಾದ ಸಹಯೋಗದಲ್ಲಿ ನಡೆಯುತ್ತಿರುವ ಉಡುಪಿಯ ಚಾವಡಿ ಇದಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಮ್ಮ ಅತಿಥಿ ನಿಮ್ಮೆಲ್ಲರ ಮೆಚ್ಚಿನ ಮಂಡ್ಯ ರಮೇಶ್ ಸರ್ ಅವರಿಗೆ ಮಾತುಕತೆಯನ್ನು ಮುಂದುವರಿಸ್ತಾ ಅವರಿಗೆ ಇನ್ನೊಂದು ನಮ್ಮ ಒಂದು ಕುತೂಹಲದ ವಿಷಯಗಳನ್ನು ಕೇಳುವ ಒಂದು ಅವಕಾಶವನ್ನು ಕೇಳ್ಕೊಳ್ತಾ ಸರ್, ನೀವೊಬ್ಬ ರಂಗಭೂಮಿ ಕಲಾವಿದರಾಗಿ ರಂಗ ನಿರ್ದೇಶಕರಾಗಿ ಮಾತ್ರವಲ್ಲ ಚಲನಚಿತ್ರ ನಟರಾಗಿ ಕೂಡ ಖ್ಯಾತರಾದವರು. ರಂಗಭೂಮಿ ಮತ್ತು ಚಲನಚಿತ್ರ ರಂಗ ಇವೆರಡನ್ನು ಹೋಲಿಸಿ ನೋಡಿದಾಗ ಅಂದರೆ ಒಂದು ಸ್ವಲ್ಪ ತುಲನೆ ಮಾಡಿದಾಗ ತಮಗೆ ಹೇಗೆ ಅನಿಸ್ತದೆ ಎಂದ ನಮ್ಮ ಒಂದು ಕುತೂಹಲ ಸರ್. ಹೇಳ್ತಿ ಭಾಳ ಸರಳವಾಗಿ ಹೇಳ್ತೀನಿ. ರಂಗಭೂಮಿಗೂ ಸಿನಿಮಾಕ್ಕೂ ನೀವು ಯಾವ ಥರ ವ್ಯತ್ಯಾಸಗಳನ್ನ ತೋರಿಸ್ತೀರಿ, ನಿಮ್ಮ ಬದುಕಿನಲ್ಲಿ ಏನು ಅಂತ. ರಂಗಭೂಮಿ ಕಿರುತೆರೆ ನಾನು ಪ್ರಸಿದ್ಧನಾಗದಿದ್ದರೆ ಜನ ನನಗೆ ಗಮನಿಸ್ತಾ ಇರಲ್ಲ. ಹಾಗಾಗಿ ಅವೆರಡನ್ನೂ ಇವತ್ತು ಅತ್ಯಂತ ಗೌರವದಿಂದ ರಂಗಭೂಮಿ ಮತ್ತು ಕಿರುತೆರೆ ಯಾವುದು ಸಿನಿಮಾ ಮತ್ತು ಕಿರುತೆರೆ ನನ್ನ ಸಿನಿಮಾದಲ್ಲಿ ಯಶಸ್ಸಾಗದೆ ಹೋಗಿದರೆ ನನ್ನ ಮಠ ಆಗಲಿ, ನನ್ನ ಕನಸುಗಾರ ಆಗಲಿ, ಅಥವಾ ನನ್ನ ಒಗ್ಗರಣೆ ಆಗಲಿ, ಅಥವಾ ನಾನು ಇತ್ತೀಚೆಗೆ ನಡೆಸಿದ ಅನೇಕ ಚಿತ್ರಗಳು ಎಲ್ಲವೂ ಒಂದಕ್ಕಿಂತ ಒಂದು ಜನಕ್ಕೆ ಇಷ್ಟ ಆಗದೆ ಹೋಗಿದ್ರೆ ಯಾರು ಅಂತ ಗೊತ್ತಾಗ್ತಾ ಇರಲ್ಲ. ಹಾಗಾಗಿ ಸಿನಿಮಾಕ್ಕೆ ನನ್ನ ಗೌರವ ಇದ್ದೇ ಇದೆ ಮತ್ತು ಆ ಇಡೀ ಮಾಧ್ಯಮದ ಬಗ್ಗೆನೇ ಹೆಚ್ಚು ಗೌರವ ಇದೆ ನನಗೆ. ಹಾಗೆಯೇ ಕಿರುತೆರೆ ನಾನು ಮನೆತನದಿಂದ ಹಿಡಿದು ಇವತ್ತಿನ ನನ್ನ ಅತ್ಯಂತ ಜನಪ್ರಿಯ ಧಾರಾವಾಹಿ ಅಂತ ಆಸೆ ಧಾರಾವಾಹಿ ಸುವರ್ಣದಲ್ಲಿ ಬರ್ತಾಯಿದ್ದು ಅಪ್ಪನ ಪಾತ್ರ ಮಾಡ್ತಾಯಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಸಹಸ್ರ ಸಂಚಿಕೆಗಳಲ್ಲಿ ನಾನು ಅಭಿನಯಿಸೋಕ್ಕೆ ನಟನಾಗಿ ಪರಿಪೂರ್ಣ ಆಗೋದಕ್ಕೆ ಸಹಾಯ ಮಾಡಿದ್ದಲ್ಲದೆ ಬದುಕಿಗೆ ಕೂಡ ಊಟ ಕೊಟ್ಟಿದೆ. ಹಾಗಾಗಿ ನಾನು ಸಿನಿಮಾ ಮತ್ತು ಕಿರುತೆರೆ ಎರಡನ್ನೂ ಇವತ್ತು ನನ್ನ ಜನಪ್ರಿಯತೆಯನ್ನು ಅದು ಚೆಂದಾಗಿ ಕಂಡುಕೊಂಡಿದ್ದರಿಂದ, ಅದು ನಿರ್ಧಾರ ಮಾಡಿದ್ರಿಂದ, ಅದು ಜನಕ್ಕೆ ತಲುಪಿಸ್ತಿದ್ರಿಂದ ಅವೆರಡೂ ಮಾಧ್ಯಮದ ಬಗ್ಗೆ ಅಪಾರವಾದ ಗೌರವ ನನಗೆ ಅವಕಾಶ ಕೊಟ್ಟವ್ರಿಗೂ, ನಿರ್ಮಾಪಕರಿಗೂ, ನಿರ್ದೇಶಕರು, ಬರಹಗಾರರು, ಜೊತೆಲಿ ಆ್ಯಕ್ಟ್ ಮಾಡಿದವ್ರಿಗೂ ಎಲ್ಲರಿಗೂ. ಆದರೆ ನನಗೆ ಆತ್ಮವನ್ನು ಕೊಟ್ಟಿದ್ದು ರಂಗಭೂಮಿ. ಅದು ನನ್ನ ಉಸಿರು ರಂಗಭೂಮಿ. ನನ್ನ ಎರಡು ಕಣ್ಣುಗಳು ಕಿರುತೆರೆ ಮತ್ತು ಸಿನಿಮಾ. ಇದನ್ನು ಯಾಕೆ ಅಂತಂದರೆ ಆತ್ಮವೇ ಇಲ್ಲದಿದ್ದರೆ, ನಾನು ಉಸಿರಾಡೋಕ್ಕೆ ಸಾಧ್ಯ ಇಲ್ಲದಿದ್ದರೆ ಬರೀ ಕಣ್ಣುಗಳನ್ನ ಇಟ್ಕೊಂಡ್ರೆ ಅದು ಒಳಗಣ್ಣು ಇರೋದಿಲ್ಲ. ಒಳಗಣ್ಣು ಯಾರಿಗಿರೋಲ್ಲ ಒಬ್ಬ ಕಲಾವಿದನಿಗೆ, ಅವನು ಹೊರಗಡೆ ಏನೂ ವಿಚಾರ ಮಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನು ನಮ್ರವಾಗಿ ಪ್ರತಿ ಸಣ್ಣ ಕಣ್ಣೆವೆಗಳಲ್ಲಿ, ಕಣ್ಣಾಲಿಗಳಲ್ಲಿ ನಾನು ಯಾವಾಗಲೂ ಪ್ರೀತಿಯನ್ನು ಸೆಲೆಯನ್ನು ತುಂಬಿಕೊಳ್ಳೋದಕ್ಕೆ, ಮನುಷ್ಯತ್ವವನ್ನು ಇಟ್ಕೊಳ್ಳೋಕ್ಕೆ ಸಹಾಯ ಮಾಡಿದ್ದೇ ರಂಗಭೂಮಿ. ನನಗೆ ಸಾಹಿತ್ಯದ ಮೂಲಕ ಜಗತ್ತನ್ನು ತೋರಿಸ್ಕೊಟ್ಟಿದ್ದು, ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕೆ ಹೇಳಿದ್ದು ರಂಗಭೂಮಿ. ಒಂದು ನೋಡಿ, ರಂಗಭೂಮಿ ಎಷ್ಟು ದೊಡ್ಡ ವಿಶ್ವವಿದ್ಯಾನಿಲಯ ಅಂತಂದರೆ ಅದಕ್ಕೆ ಬದುಕಿನಲ್ಲಿ ಪರ್ಯಾಯನೇ ಇಲ್ಲ. ನೀವೊಂದು ನಾಟಕ ಮಾಡಬೇಕು ಅಂತಂದರೆ ಗೆಳತಿ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ನೀವೊಂದು ನನ್ನ ಗೋಪಾಲ ಅಂತ ಒಂದು ನಾಟಕ ಮಾಡಬೇಕು ಅಂದರೆ ಗೋಪಾಲ ಯಾರು? ಕೃಷ್ಣ. ನೀವು ಕೃಷ್ಣನ ಬಗ್ಗೆ ತಿಳ್ಕೊಬೇಕು, ಮಹಾಭಾರತ ಓದ್ಕೋಬೇಕು. ಎಲ್ಲಿ ಕೃಷ್ಣನ ಬಗ್ಗೆ ಮಹಾಭಾರತ ಕಲ್ತ್ಕೋಬೇಕು, ಕೃಷ್ಣನ ಜೀವನ ಚರಿತ್ರೆ ತಿಳ್ಕೊಬೇಕು, ಒಂದು ದೊಡ್ಡ ಓದ್ ಕಲಿಬೇಕು. ಮತ್ತು ಅದನ್ನು ಬರೆದವ್ರು ಯಾರು? ಕುವೆಂಪು ಬಗ್ಗೆ ತಿಳ್ಕೊಬೇಕು, ಸಾಹಿತ್ಯ ಬಗ್ಗೆ ತಿಳ್ಕೊಬೇಕು. ಒಂದು ವಸ್ತು ಬಗ್ಗೆ ತಿಳ್ಕೊಂಡ್ರಿ, ಪಾತ್ರದ ಬಗ್ಗೆ ತಿಳ್ಕೊಂಡ್ರಿ, ಸಾಹಿತ್ಯದ ಬಗ್ಗೆ. ಆಮೇಲೆ ನೀವು ಆ ನಾಟಕವನ್ನು ಆ್ಯಕ್ಟ್ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ರಿ. ಬೇರೆಯವರು ಬೇರೆ ಪಾತ್ರ ಮಾಡೋಕ್ಕಲ್ಲಿ ಬಂದಿರಲ್ಲ. ಅವ್ರು ಯಾರ್ಯಾರು ಬರ್ತಾರೆ, ಎಲ್ಲಿಂದ ಬರ್ತಾರೆ, ನಾನು ಅವ್ರ ಜೊತೆ ಹೇಗೆ ಮಾತಾಡಬೇಕು, ಅವನ ಭಾಷೆ ಶೈಲಿಯೇನು, ನನ್ನ ಭಾಷೆ ಶೈಲಿಯೇನು ಹೊಂದಿಸ್ಕೋಬೇಕು. ಅಂದರೆ ನಿಮಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋವಂಥ ಗುಣ ಬರಬೇಕು ರಂಗಭೂಮಿಯಲ್ಲಿ. ಮತ್ತು ನೀವು ಅವ್ರಿಗೆ ಮೇಕಪ್ ಮಾಡಬೇಕು ಅಂದರೆ ನಿಮಗೆ ಕೆಮಿಸ್ಟ್ರಿ ಗೊತ್ತಿರಬೇಕು, ಬಾಡಿ ಅನಾಟಮಿ ಗೊತ್ತಿರಬೇಕು. ಡಾಕ್ಟರ್ ಆಗಿಲ್ಲದೆ ಹೋದರೆ ನೀವು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ನಿಮ್ಮೊಳಗೊಬ್ಬ ಡಾಕ್ಟರ್ ಇರಬೇಕು. ಎಲ್ಲ ಹಳ್ಳ ಬೀಳುತ್ತೆ ನಂದು, ಮೇಕಪ್ ಎಷ್ಟು ಅಂಟಿಸ್ಕೋಬೇಕು, ಯಾವ ಇದು. ಮತ್ತು ನಿಮ್ಗೆ ಲೈಟಿಂಗ್ ಗೊತ್ತಿರಬೇಕು. ಯಾವ ಪ್ರಮಾಣದಲ್ಲಿ ಲೈಟ್ ಅಲ್ಲಿ ಬಿದ್ದರೆ ನನ್ನ ಮುಖದ ಮೇಲೆ ನಾನು ಹಿಂಗೆ ಕಾಣಿಸ್ತೀನಿ, ಇಲ್ಲಿ ಲೈಟಿ ಟ್ರೈನ್ ಆಗ್ತೀನಿ, ಇಲ್ಲಿ ಲೈಟಿ ಟ್ರೈನ್ ಆಗ್ತೀನಿ ಅಂತ. ಕೆಳಗಡೆ ಇಟ್ಟರೆ ಭೂತ ಕಣ್ಣಂಗೆ ಕಾಣಿಸ್ತೀನಿ, ಇಲ್ಲಿ ಲೈಟ್ ಭೂತ ಕಾಣಿಸ್ತೀನಿ. ನಿಮಗೆ ಲೈಟಿಂಗ್ ತೊಗೊಳ್ಳೋದು ಹೇಗೆ ಅಂತ ಗೊತ್ತಿರಬೇಕು. ಮತ್ತು ನನ್ನ ಧ್ವನಿಯ ಪ್ರಮಾಣದಲ್ಲಿ ಹೇಗೆ ತಲುಪಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನಿಮಗೆ ಧ್ವನಿಗ್ರಹಣ ಗೊತ್ತಿರಬೇಕು, ಯಾವ ಮೈಕ್ ಮುಂದೆ ಎಷ್ಟು ಹತ್ತಿರ ಮಾತಾಡಬೇಕಾ, ದೂರ ಮಾತಾಡಬೇಕಾ ಅನ್ನೋದು ಗೊತ್ತಿರಬೇಕು. ಈ ಲೈಟ್ಗಳನ್ನ ತೊಗೊಳಕ್ಕೆ ಗೊತ್ತಿರಬೇಕು. ಆಮೇಲೆ ಸ್ಟೇಜ್ನಲ್ಲಿ ಅಲ್ಲಿಂದ ಅಲ್ಲಿಗೆ ಚಲಿಸ್ತೀನಿ ಅಂತಂದರೆ ನೀವು ಇದು ಕೆಂಗೇರಿ ಆದರೆ, ಅದು ಬೆಂಗಳೂರು ಆದರೆ, ಅದು ಮಂಡ್ಯ ಆದರೆ, ಇದು ಮದ್ದೂರು ಆದರೆ, ಇದು ಉಡುಪಿ ಆದರೆ, ನೀವು ಜನ ತೋರಿಸ್ಬೇಕಾದ್ರೆ ನಿಮಗೆ ಲೊಕೇಶನ್ಗಳ ಪರಿಜ್ಞಾನ ಇರಬೇಕು. ಅಂದರೆ ನಿಮಗೆ ಜಾಗ್ರಫಿ ಗೊತ್ತಿರಬೇಕು. ನಿಮಗೆ ಜಾಗ್ರಫಿ, ಕೆಮಿಸ್ಟ್ರಿ ಮತ್ತು ಜೀವಾತ್ಮಗಳ ಜೊತೆ ಮಾತಾಡುವಂಥ ಮಧುರ ಸಂಬಂಧ ಇಟ್ಕೊಳ್ಳೋಕ್ಕೆ ಅಂತ ಆತ್ಮದ ಜೊತೆ ಒಡನಾಟ, ಜಗತ್ತಿನ ಎಷ್ಟೊಂದು ವಿಜ್ಞಾನಗಳನ್ನು ಏಕಕಾಲಕ್ಕೆ ಹೇಳಿಕೊಡಬಲ್ಲಂಥ ಶ್ರೇಷ್ಠವಾದಂಥ ಭಾಷೆ ಮತ್ತು ಮಾಧ್ಯಮ ಅಂತಿದ್ರೆ ಅದು ರಂಗಭೂಮಿ. ಎಷ್ಟು ಒಳ್ಳೆಯ ಅದ್ಭುತ ಮಾತು ಸರ್. ಗ್ರೇಟ್. ಅದಕ್ಕಾಗಿ ನನಗೆ ಹೆಚ್ಚಿಷ್ಟ ಅದ್ರ ಜೊತೆ ಒಡನಾಡೋದು, ಅದ್ರಲ್ಲಿ ಬದುಕೋರ ಜೊತೆ ಬದುಕೋದಿದೆಯಲ್ಲ. ಆ ನಾಟಕ ನನಗೆ 100 ಸಲ ಎಲ್ಲ ಸುತ್ತಾಡಿದ್ರು ನಮ್ಮ ಗೆಳೆಯರು, ಹುಡುಗರು ತಂಡದ ಜೊತೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ, ನಾಟಕ ಕಲಿಸ್ತಾ, ಆ ಮಕ್ಕಳುಗಳಿಗೆ ಏನೋ ತಿತ್ತುತ್ತಾ, ಮತ್ತು ಆ ಮಕ್ಕಳು ಮಾಡೋ ತಪ್ಪುಗಳ ಮೂಲಕ, ಅವುಗಳು ತೋರಿಸೋ ಪ್ರೀತಿ ಮೂಲಕ ಹೊಸ ಜನರೇಷನ್ನು ಆ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಜಗತ್ತನ್ನು ಸಂತೋಷ ಪಡೋದಿದೆಯಲ್ಲ, ಜಗತ್ತಿನಲ್ಲಿ ಅತ್ಯಂತ ಸುಖ ಕೊಡುವ ಗಳಿಗೆ ಅಂತ ಏನಾದರೂ ಇದ್ದರೆ ತಾಲೀಮು ಗಳಿಗೆಗಳು.
ಶೂಟಿಂಗಿನ ಗಳಿಗೆಗಳು. ಯಾಕೆಂದ್ರೆ ಕಲಾವಿದರ ಜೊತೆ ಬದುಕ್ತಾ ಇರ್ತೀವಿ. ಅದು ಹಂಗಂತ ಶೂಟಿಂಗ್ ಮುಗಿದ್ಮೇಲೆ ದುಡ್ಡು ಇಸ್ಕೊಳ್ಳದೆ ಹೋಗೋಕ್ಕಾಗಲ್ಲ. ದುಡ್ಡು ಬೇಕು, ಬದುಕಬೇಕು. ರಂಗಭೂಮಿಗೂ ದುಡ್ಡು ಬೇಕು. ರಂಗಭೂಮಿಗೆ ದುಡ್ಡಿಂದ ರಂಗಭೂಮಿ ಮಾಡೋಕ್ಕಾಗಲ್ಲ. ಆದರೆ ಅವೆಲ್ಲದರ ನಡುವೆ ಸಂತೋಷ ಪಡುವ ದೈವತ್ವದ ಆತ್ಮ ಸಂಘರ್ಷದ ಮತ್ತು ಆತ್ಮ ವಿಕಾಸಗೊಳ್ಳುವಂಥ ಗಳಿಗೆಗಳಿದೆಯಲ್ಲ, ಅದು ರಂಗಭೂಮಿನಲ್ಲಿ ಹೆಚ್ಚು ಹೆಚ್ಚು ಸಿಗ್ತವೆ. ಅದಕ್ಕೊಂದು ವಿಚಿತ್ರ ಸಂತೋಷ ಇದೆ. ಅದರಲ್ಲೇ ಕರಗಿ ಹೋಗದೆ ವಾಸ್ತವವಾದ ಮುಂದೆ ಇಟ್ಕೊಂಡು ಅದಕ್ಕೊಂದು ಶಿಸ್ತಿನ ಪರಿಕ್ರಮವನ್ನು ರೂಢಿಸಿಕೊಂಡ್ರೆ ರಂಗಭೂಮಿ ಎಲ್ಲರ ಬದುಕಿನಲ್ಲಿ ಒಂದು ದೊಡ್ಡ ಆದರ್ಶವನ್ನು ತೆಗೀತದೆ ಅಂತ ನಾನು ಕಲಿತ ಪಾಠ. ಖಂಡಿತ ಸರ್. ನಿಮ್ಮ ಪ್ರಕಾರ ನಿಮ್ಮಂಥ ಒಂದು ಒಬ್ಬ ಅದ್ಭುತ ನಟನಿಗೆ ನಟನೇ ಪ್ರಪಂಚ, ನಟರೇ ಅದರಲ್ಲಿರುವಂತಹ ಜನರು, ಆ ರೀತಿ ಎಲ್ಲರನ್ನೂ ಸಹ ನೀವೊಂದು ಇದು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಸರ್, ಒಂದು 4 ದಶಕಗಳ ನಿಮ್ಮ ರಂಗ ಪಯಣ, ಒಂದು 30 ವರ್ಷಗಳ ಸಿನಿ ಪ್ರಯಾಣ, ಇಲ್ಲಿ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ, ಎಲ್ಲರನ್ನೂ ನೀವು ಅಷ್ಟು ಗೌರವಿಸ್ತೀರಾ? ಇಲ್ಲ, ನಾನು ಎಲ್ಲರನ್ನೂ ಗೌರವಿಸ್ತೀನಿ. ಆದರೆ ಎಲ್ಲರೂ ನನ್ನ ಇಷ್ಟಪಡೋದು ನನಗೇನೋ ಡೌಟ್ ಇದೆ. ಯಾಕೆ ನನಗೂ ತುಂಬ ಜನ ಬೇರೆಯವರಿಗೆ ಹೋಲಿಸಿದ್ರೆ, ಬೇರೆ ನಟರಿಗೆ ಹೋಲಿಸಿದ್ರೆ ನಿಮ್ಮ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಸರ್. ಆಯ್ತಾ? ಪ್ರೀತಿ ಮಾಡೋದೊಂದು ವರ್ಗ ಇದೆ, ಅದಂತೂ ನಿಜ. ನಿಮ್ಮ ಒಡನಾಟದಲ್ಲಿ ಇರುವ ಎಲ್ಲರ ಜೊತೆ, ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಅವ ಒಬ್ಬ ನಿರ್ದೇಶಕ ಇರ್ಬೋದು, ನಿರ್ಮಾಪಕ ಇರ್ಬೋದು, ಸಹ ಕಲಾವಿದ ಇರ್ಬೋದು, ಅಥವಾ ಒಬ್ಬ ಛಾಯಾಗ್ರಾಹಕ ಇರ್ಬೋದು, ಇಲ್ಲ ದೃಶ್ಯ ಚಿತ್ರೀಕರಣ ಮಾಡುವ ಇರ್ಬೋದು, ವಸ್ತ್ರ ವಿನ್ಯಾಸಕ ಇರ್ಬೋದು, ವರ್ಣಾಲಂಕ ಸಹಾಯಕ, ಹೀಗೆ ಒಬ್ಬ ಯಾರೇ ಆಗಲಿ ಒಂದು ಕೆಳಸ್ತರದಿಂದ ಮೇಲ್ಸ್ತರ ತನಕದ ಎಲ್ಲರೊಟ್ಟಿಗೆ ನೀವು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಂದೇ ರೀತಿ ಪ್ರೀತಿಸುವ ನಿಮ್ಮ ಒಂದು ದೊಡ್ಡ ಗುಣ ಅಂತ ನಾವು ಹೇಳ್ತೇವೆ, ಇದರ ಗುಟ್ಟು ಹೇಳ್ಬೋದಾ ಸರ್? ಇಲ್ಲ, ಅದು ಮಾಡದೇ ಇದ್ದರೆ ನಾನು ನಟನೇ ಅಲ್ಲ, ಅದು ಮಾಡದೇ ಇದ್ದರೆ ನಾನು ಮನುಷ್ಯನೇ ಅಲ್ಲ. ಯಾಕೆಂದರೆ ನನಗೆ ಟೀ ಕೊಟ್ಬಿಟ್ಟು ಹೋಗ್ತಾನೆ, ಹಿಂಗೆ ಇಟ್ಬಿಡು ಸರ್, ನಮಸ್ಕಾರ ಸರ್ ಅಂದ್ಬಿಟ್ಟು ಹೋಗ್ತಾನೆ. ನಾನು ಟೀ ಕುಡ್ದಾದ್ಮೇಲೆ ನೀನು ಟೀ ಕುಡ್ದೀಯ ನೀನು ಅಂತ ಕೇಳ್ತೀನಿ. ನಮ್ಮ ಹುಡುಗರೆಲ್ಲ ನಗ್ತಾ ಇರ್ತಾರೆ. ಊಟಕ್ಕೆ ಹೋದರೆ ಎಲ್ಲಿಗೆ ಹೋಗಲಿ, ಯಾವುದೋ ಒಂದು ನಾನು ಮಾಮೂಲಿ ಬಾರ್ಗಳಿಗೆ ಹೋದ್ರೂ ದೇವಸ್ಥಾನದಲ್ಲಿ ಕೂತ್ಕೊಂಡು ಸಾಲ ಪಂಕ್ತಿ ಬಿಡ್ಸೋನು, ಊಟ ಬಡಿಸೋನು, ಅನ್ನ ಹಾಕೋನು, ಊಟ ಬಡಿಸ್ಬೇಕಾದ್ರೆ ಯಾವ ಊರು ಅಂತ ಕೇಳ್ತೀನಿ. ನನಗೆ ಅವನ ಜೊತೆ ಒಡನಾಟ, ನಾನು ಅವನ ಜೊತೆ ಮಾತಾಡೋನು, ಆಮೇಲೆ ಎಲ್ಲರೂ ಕೈ ಹಿಡಿದು ಮಾತಾಡಿಸ್ತಾ ಅವ್ರು ಪ್ರೀತಿ ಮಾಡದೆ ಹೋದರೆ ನನಗೆ ಅವನ ಜೀವನ ಕ್ರಮ, ಅವನ ಜೀವನ ಪ್ರೀತಿ ಅರ್ಥನೇ ಆಗಲ್ಲ. ಅರ್ಥ ಆಗದವ್ರು ನಾನು ಅವನ ಬದುಕನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಮತ್ತೊಬ್ಬರ ಬದುಕಿನ ಬೇರೆ ಪಾತ್ರಗಳನ್ನು ನಾನು ಜೀವಿಸದಿದ್ದರೆ ನಾನು ನಟನೆಯೇ ಮಾಡೋಕ್ಕಾಗಲ್ಲ. ಮತ್ತು ನಾನು ರಚಿಸುವ ಯಾವುದೋ ನಾಟಕಗಳಲ್ಲಿ ಆ ಪಾತ್ರವನ್ನು ಸೃಷ್ಟಿ ಮಾಡೋಕ್ಕೆ ನನಗೆ ಬೇಕಾದ ವಿವರಗಳನ್ನ ದಕ್ಕಿಸಿ ಕೊಡೋನೆ. ಬೇರೆ ಎಲ್ಲ ಹೋಟೆಲಿ ಕಾಫಿ ಕೊಡೋ ಮಾಡಿ, ಆಮೇಲೆ ರೋಡಲ್ಲಿ ಕಸ ಗುಡಿಸೋ ಮನುಷ್ಯ, ಒಂದು ಯಾರೋ ಕಂಡಕ್ಟ್ರು, ಯಾರೋ ಒಬ್ಬ ಇನ್ಫೋಸಿಸ್ ಅಧಿಕಾರಿ, ಮತ್ತು ಇನ್ಯಾರೋ ಒಬ್ಬ ರಾಜಕಾರಣಿ, ಎಲ್ಲ ಸ್ವಾಮೀಜಿ. ಹಾಗಾಗಿ ನನಗೆ ನನ್ನ ನಾಟಕದ ಜೀವನದಲ್ಲಿ ಬದುಕೋರಿಗೆ ಒಂದು ಅರ್ಥ ಆಗಬೇಕು, ಅವರು ಪಾತ್ರಗಳನ್ನ ಅಭ್ಯಾಸ ಮಾಡೋರಾದ್ದರಿಂದ ಅದನ್ನು ತಾಂತ್ರಿಕವಾಗಿ ಅಂತ ಮಾಡ್ದೇನೆ ಮನುಷ್ಯತ್ವದ ನೆಲೆಯಲ್ಲೇ ವಿಶ್ವಮಾನವನಾಗಬೇಕು, ಅವನು ಅರ್ಥ ಮಾಡ್ಕೋಬೇಕು. ಇಲ್ಲದಿದ್ದರೆ ನಾವು ಒಂದು ಪಂಥಕ್ಕೆ, ಒಂದು ಭಾವಕ್ಕೆ, ಒಂದು ದೇಶಕ್ಕೆ, ಒಂದು ಪ್ರಾಂತ್ಯಕ್ಕೆ ಎಂಟ್ಕೊಂಡ್ಬಿಟ್ರೆ ನಾವು ಗಡಿಯಾಚೆ ಬದುಕಬೇಕು. ವಿಶ್ವಮಾನವ ತತ್ವದಲ್ಲಿ, ಬಹುತ್ವದ ನೆಲೆಯಲ್ಲಿ ಎಲ್ಲರನ್ನೂ ಪ್ರೀತಿಸುವ, ಎಲ್ಲರನ್ನೂ ಆರಾಧಿಸುವ, ಎಲ್ಲರನ್ನೂ ಅಪ್ಪಿಕೊಳ್ಳುವ ಮತ್ತು ಎಲ್ಲರನ್ನೂ ಸಂಶೋಧಿಸುವ ಗುಣವನ್ನು ಅವನು ಹೊಂದಿರಬೇಕು. ಅವನು ಆ ಪಾತ್ರ ಮಾಡೋಕ್ಕೆ, ಬರೆಯೋಕ್ಕೆ ಅನುಕೂಲ ಆಗುತ್ತೆ ಒಬ್ಬ ಕಲಾವಿದನಿಗೆ. ಇಲ್ಲಾಂದರೆ ದೊಡ್ಡದೊಂದು ಪೇಂಟಿಂಗ್ ಸೃಷ್ಟಿಯಾಗಲ್ಲ, ಇಲ್ಲಾಂದ್ರೆ ಆತ್ಮದ ವಿಕಸನ ಆಗೋದಿಲ್ಲ. ಅವನು ಒಂದು ಪಂಥಕ್ಕೆ, ಒಬ್ಬರಿಗೆ ಮಾತ್ರ, ಆ ಜಾತಿಗೆ ಮಾತ್ರ, ಆ ಪಂಥಕ್ಕೆ ಮಾತ್ರ, ಆ ಇದಕ್ಕೆ ಮಾತ್ರ, ಆ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿಬಿಡ್ತಾನೆ. ಅದು ನನಗಿಷ್ಟ ಆಗಲ್ಲ. ಮಿಕ್ಕವ್ರಿಗೆ ಯಾರಿಗೂ ಇಷ್ಟ ಆಗ್ಬೋದು, ಅವ್ರ ಬಗ್ಗೆ ನನಗೆ ಅಗೌರವ ಇಲ್ಲ, ಆದರೆ ನನಗಿಷ್ಟ ಆಗಲ್ಲ. ನನಗೆ ನಾನು ಭಕ್ತನೂ ಹೌದು, ನಾನು ಕ್ರಾಂತಿಕಾರಿನೂ ಹೌದು, ನಾನು ಎಡಪಂಥೀಯನೂ ಹೌದು, ನಾನು ಬಲಪಂಥೀಯನೂ ಹೌದು, ನಾನು ನಡುಪಂಥೀಯನೂ ಹೌದು, ನಾನು ಎಲ್ಲವೂ ಹೌದು ಮತ್ತು ಯಾವುದೂ ಅಲ್ಲ. ಒಂದು ವಿಶ್ವಮಾನವನ ಪರಿಕಲ್ಪನೆಯಾಗಿ, ಅಂದರೆ ಮಾನವೀಯತೆ ನಮ್ಮ ಒಂದು ಲಾಂಛನವಾಗಿರುವ ಹಾಗೆ ನಾವು ಬದುಕನ್ನು ರೂಪಿಸ್ಕೊಳ್ತಾ ಹೋಗ್ತೇವೆ. ಖಂಡಿತ ಸರ್. ಆಗಲೇ ಹೇಳಿದಾಗೆ ನೀವೊಬ್ಬ ರಂಗನಟ, ಚಲನಚಿತ್ರನಾಗಿ ಮಾತ್ರ ಅಲ್ಲ, ಕಿರುತೆರೆ ಧಾರಾವಾಹಿಗಳಲ್ಲಿ ಕೂಡ ಜನಪ್ರಿಯರಾದವರು. ನಾಟಕದಲ್ಲಿ ನಟನೆ ನಿರ್ದೇಶನದೊಂದಿಗೆ 380ಕ್ಕೂ ಅಧಿಕ ಚಲನಚಿತ್ರ ಈಗ ಹೇಳಿದಾಗೆ, ಹಾಗೆ ಕಿರುತೆರೆಯಲ್ಲಿ ನೀವು ನಟಿಸಿ ಜನಪ್ರಿಯರಾದವರು. ಈಗ ಪ್ರತಿಯೊಂದು ನಾಟಕ ಇಲ್ಲವೇ ಚಲನಚಿತ್ರರಂಗ ಇಲ್ಲವೇ ಕಿರುತೆರೆ, ಇದರಲ್ಲಿ ನೀವು ಪಾತ್ರ ಮಾಡುವಾಗ ಅದೇ ಪಾತ್ರ ನೀವು ಆಗಬೇಕಾಗ್ತದೆ. ಆ ಪಾತ್ರದ ಒಳಗೆ ಪರಕಾಯ ಪ್ರವೇಶ ಹೇಳ್ತಾರಲ್ಲ ಹಾಗೆ. ಆದರೆ ಒಂದೇ ದಿನದಲ್ಲಿ ಅಥವಾ ಒಂದು ದಿನ ಅಥವಾ 2-3 ದಿನಗಳಲ್ಲಿ ಸಹ ನೀವು ಒಂದೊಂದು ಹೊಸ ನಾಟಕಗಳಲ್ಲಿ ನೀವು ನಟನೆ ಮಾಡ್ತಾ ಹೋಗ್ತೀರಾ, ಸಿನಿಮಾದಲ್ಲಿ ನಟಿಸ್ತಾ ಹೋಗ್ತೀರಾ. ಆವಾಗ ಅದೊಂಥರ ಒಂದರಿಂದ ಇನ್ನೊಂದಕ್ಕೆ ನೀವು ನಿಮ್ಮ ಒಂದು ಬದಲಾವಣೆಗಳು, ನಿಮ್ಮ ಒಂದು ಆ ಪಾತ್ರಗಳಲ್ಲಿ ನೀವು ಅದರೊಳಗೆ ನೀವು ಹೋಗುವ ಪರಿ ಹೇಗೆ ಅಂತ ನಮಗೆ ಆಶ್ಚರ್ಯ. ಯಾಕೆಂತ ಹೇಳಿದರೆ ನಾವೀಗ ಯಾವುದಾದ್ರು ಒಂದು ನಾಟಕ ನೋಡಿದ್ದೇವೆ ಹೇಳಿದರೆ 1-2-3 ದಿನ
ನಾಟಕ ನೋಡಿದ ಗುಂಗಲಿರ್ತೇವೆ, ನಟನೆ ಅಲ್ಲ ಸರ್, ಅಷ್ಟು ದೊಡ್ಡವರಲ್ಲ ನಾವು. ಆದರೆ ನೀವು ಆ ನಟನೆ ಮಾಡ್ತಾ ಪ್ರತಿಯೊಂದರಲ್ಲಿ ಸಹ ನೀವು ನಿಮ್ಮನ್ನು ತೊಡಗಿಸ್ಕೊಳ್ತೀರಲ್ಲ, ಆ ರೀತಿಯ ಒಂದು ಬದಲಾವಣೆ ಹೇಗೆ, ರೂಪಾಂತರ ಹೇಗಾಗೋದು, ರೂಪಾಂತರ ಕರೆಕ್ಟ್, ರೂಪಾಂತರಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ, ಒಂದು ಪಠ್ಯದ ನಿರೀಕ್ಷೆಗಳು ಮತ್ತು ಅಪೇಕ್ಷೆಗಳು ಹೇಗಿರ್ತವೆ ಅದಕ್ಕೆ ತಕ್ಕನ ಹಾಗೆ ನಾವು ಬದಲಾವಣೆ ಆಗ್ತಾ ಇರ್ತೀವಿ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂದರೆ, ಇದು ಅನುಭವದ ಮೇಲೆ ಬರ್ತದೆ ಗೆಳತಿ. ನೀನು ಮಾಡ್ತಾ 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 ಟಿ ವಿಲಾಗಲಿ, ಸಿನಿಮಾದಲ್ಲಾಗಲಿ, ನಾಟಕಗಳಾಗಲಿ ತುಂಬ ದೀರ್ಘಕಾಲ ಸವಿತಾ 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 ಈ ಅನುಭವ ಅನ್ನೋದಿದೆಯಲ್ಲ, ಅದು ಮನುಷ್ಯನಿಗೆ ಎಲ್ಲ ಶಕ್ತಿಗಳಿಗೂ ವೃದ್ಧಿಸಕ್ಕೆ ಇರುವಂಥ ಅನುಭವವೇ ಅಭಿನಯಕ್ಕೆ ಒಂದು ಮೂಲ ದ್ರವ್ಯ, ಇನ್ನೇನೂ ಅಲ್ಲ. ಸರ್ ಟ್ರೈನಿಂಗಿಂದ ಆ್ಯಕ್ಟ್ರ್ ಮಾಡೋಕ್ಕಾಗುತ್ತೆ ಸರ್, ಟ್ರೈನಿಂಗಿಂದ ಆ್ಯಕ್ಟ್ರ್ ಮಾಡೋಕ್ಕಾಗದೇ ಇರ್ಬೋದು, ಆದರೆ ಟ್ರೈನಿಂಗ್ ತೊಗೊಳ್ಳೋದ್ರಿಂದ ಮನುಷ್ಯ ವಿಕಾಸಗೊಳ್ತಾ ಇರ್ತಾನಲ್ಲ, ಅದ್ರ ಮೂಲಕ ಪಕ್ವತೆಗೆ ಬರ್ತಾನೆ. ಆಮೇಲೆ ನಿರರ್ಗಳವಾಗಿ ಲೀಲಾಜಾಲವಾಗಿ ಅಭಿನಯಿಸೋದಕ್ಕೆ, ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅದು ತುಂಬ ಮುಖ್ಯ ಆಗುತ್ತೆ. ಅದಕ್ಕಾಗಿ ರಂಗಶಿಕ್ಷಣ ಬೇಕು. ಪ್ರತಿಯೊಂದು ಸ್ಕೂಲು, ಕಾಲೇಜು, ಮೆಡಿಕಲ್ ಕಾಲೇಜಲ್ಲಿ ಒಬ್ಬ ಆ್ಯಕ್ಟಿಂಗ್ ಟೀಚರ್ ಇರಬೇಕು ಅಂತೀನಿ. ಯಾಕೆಂದರೆ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ಕಟ್ ಮಾಡೋದು ಹೇಳ್ಕೊಡ್ತೀವಿ, ಆದರೆ ಬೋಧಿಸ್ಬೇಕಾದ್ರೆ ಹೇಳ್ಬೇಕಾದ್ರೆ ರೋಗಿನ ಹೆಂಗೆ ಇಡಬೇಕು, ಅವನಿಗೆ ಜೊತೆಗೆ ನಿನ್ನ ಮನಸ್ಸು ಅವ್ನು ನಾಡಿ ಹಿಡಿಬೇಕಾದ್ರೆ ನಿನ್ನ ಕಣ್ಣುಗಳಲ್ಲಿ ಪ್ರೀತಿ ಹೇಗಿರಬೇಕು ಅಂತ ಅವನಿಗೊಬ್ಬ ಆ್ಯಕ್ಟ್ರಾಗಿ ಕಲಿಸ್ಕೊಡ್ಬೇಕು ಅಂತೀನಿ ನಾನು ಮೆಡಿಕಲ್. ನನಗೆ ಜನ ತಮಾಷೆ ಮಾಡ್ತಾರೆ, ಒಬ್ಬ ಆರ್ಮಿ ಆಫೀಸರ್ಸ್ಗೆಲ್ಲ ವರ್ಕ್ಶಾಪ್ ಮಾಡ್ಬೇಕಂಡ್ರಿ ನಾನು ಅಂತೀನಿ. ನಗ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲರೂ, ಏನೇನೋ ಮಾತಾಡ್ತೀಯಲ್ಲ ಅಂತ. ಹೌದು, ಅವ್ನು ಹೆಂಗೆ ನಿಂತ್ಕೊಂಡೆ, ಹೆಂಗೆ ಒಬ್ಬ ಹೊಡೆದಾಕದೆ, ಹೆಂಗೆ ಸೈನಿಕನಿಗೆ ಗುಂಡಿಟ್ಟೆ, ನಾನು ಏನು ಮಾಡಿದೆ ಅಂತ ಇನ್ನೊಬ್ಬಂಗೆ ಎಕ್ಸ್ಪ್ಲೈನ್ ಮಾಡಬೇಕಲ್ಲ. ಎಕ್ಸ್ಪ್ಲೈನ್ ಮಾಡೋದಕ್ಕೆ, ವಿವರಿಸೋದಕ್ಕೆ ಬೇಕಂತ ಸಂವಹನ ಜಾಗೃತ ಆಗಬೇಕು ಅಂದರೆ, ಆ ಪಾತ್ರ ಆಗಬೇಕು ಅಂದರೆ ಇವನದು ಗೊತ್ತಿರಬೇಕು. ಟೀಚರ್ಗಳಿಗೆ ಪ್ರತಿಯೊಬ್ಬ ಉಪನ್ಯಾಸಕ್ಕೆ, ಪ್ರೈಮರಿ ಶಾಲಾ, ಅಂಗನವಾಡಿ, ಬಾಲವಾಡಿ ಟೀಚರ್ಗಳು ಏನಿರ್ತಾರಲ್ಲ, ಅಲ್ಲಿಂದ ದೊಡ್ಡ ದೊಡ್ಡ IAS IPS ಆಫೀಸರ್ ಟ್ರೈನಿಂಗ್ವರೆಗೂ ಒಬ್ಬ ಒಳ್ಳೆ ಟೀಚರ್ ಅಂದರೆ ಅವನೊಬ್ಬ ಒಳ್ಳೆ ನಟ ಅಥವಾ ನಟಿ ಅಥವಾ ನಿರೂಪಕಿ ಆಗಿರ್ತಾರೆ. ಅದು ಗಮನ ಸೆಳೀತಾ ಇರ್ತಾರೆ. ಅದಕ್ಕೋಸ್ಕರ ಕನ್ನಡ ಮತ್ತು ಇಂಗ್ಲೀಷ್ ಟೀಚರ್ಗಳು ಹೆಚ್ಚು ಇಷ್ಟ ಆಗ್ಬಿಡ್ತವೆ ಮಕ್ಕಳುಗಳಿಗೆ. ಕರೆಕ್ಟ್. ಯಾಕೆಂದರೆ ಅವರು ನಾನಲ್ತೆ ಚಕ್ರವರ್ತಿ, ಇಹಲೋಕ ಸಾರ್ವಭೌಮ, ನರರೆದೆಯು ಮಣಿಯುವುದು ರಾಜರಿಗೆ ಅಂತ ಹಿಂಗೆಲ್ಲ ಮಾಡಿದಾಗ ಅವ್ರಿಗೆ ಕಣ್ಣರಳಿಸಿ, ಮೂಗಳಿಸಿ, ಬಾಯಳಿಸಿ ಕಮ್ಯುನಿಕೇಷನ್ ಈಸಿ ಆಗುತ್ತೆ ಅಂತ. ಏನು ಮಾಡಿದ್ರೆ ಚೆನ್ನಾಗಿ ಕೂತ್ಕೊಂಡು, ಮೈ ಡಿಯರ್ ಫ್ರೆಂಡ್ ಮಾಡ್ಕೊಳ್ಳಿ, ಆ್ಯಕ್ಚುಲಾಗಿ ಇದು ಫಿಸಿಕ್ಸ್ ಆ್ಯಂಡ್ ನೌನ್ ಇಸ್ A+B² ಬರ್ಕೋತಾ ಇದ್ದೀರಾ, ಯಾರು ಗಲಾಟೆ ಮಾಡಬೇಡಿ, ಸೈಲೆನ್ಸ್ ಅಂತ ಹಿಂಗೆ ಹೇಳ್ತಾ ಇದ್ರು. ಒಂದೇ ನ್ಯೂಟ್ರಲ್ ಹುಡುಗರಿಗೆ ತಾಕಲ್ಲ, ಇಂಪ್ರೆಸ್ ಆಗಲ್ಲ, ಪರಿಣಾಮ ಬೀರಲ್ಲ. ಹಿಂದೆ ಕೂತ್ಕೊಂಡು ಮೊಬೈಲ್ ಚಾಟ್ ಮಾಡ್ತಾ ಇರ್ತಾರೆ, ಇಲ್ಲ ಚುಕ್ಕಿ ಮನೆ ಆಟ ಆಡ್ತಾ ಇರ್ತಾರೆ, ಇಲ್ಲ ಕಿಟಕಿ ಹಾರಿ ಓಡೋಗಿರ್ತಾರೆ. ಅದಕ್ಕೆ ಪ್ರತಿಯೊಬ್ಬರಿಗೂ ರಂಗಶಿಕ್ಷಣ ಮತ್ತು ನಟನೆಯ ತರಬೇತಿ ಬೇಕು. ಅದು ಆ್ಯಕ್ಟ್ರೇ ಆಗಬೇಕು ಅಂತಲ್ಲ, ಅವನ ಕೆಲಸಕ್ಕೆ ಸಂವಹನ ಸಾಧ್ಯತೆ ಚೆನ್ನಾಗಿರ್ತದೆ. ಅವನೆಷ್ಟು ನೀಟಾಗಿರಬೇಕು, ಅವನೆಷ್ಟು ಪ್ರೆಸೆಂಟಬಲ್ ಆಗಿರಬೇಕು, ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ಕೋಬೇಕು ಒಂದು ಫ್ರೇಮ್ನಲ್ಲಿ, ಬದುಕಿನ ಚೌಕಟ್ಟಿನಲ್ಲಿ ಅವನ ನಿಲುವು ಎಷ್ಟು ಸುಸ್ಪಷ್ಟವಾಗಿರಬೇಕು ಅನ್ನೋದಕ್ಕೆ ರಂಗಭೂಮಿ ತರಬೇತಿ ಸಹಾಯ ಮಾಡುತ್ತೆ ಅನ್ನುವುದು ನನ್ನ ವಾದ. ಅವನ ಒಂದು ಯಾವ ಒಂದು ಕರ್ತವ್ಯಕ್ಕೆ ಅವನಿಗೆ ಸರಿಯಾದ ಒಂದು ನಿಲುವು ಇದ್ದಾಗ ಮಾತ್ರ ನಾನು ಅದರ ಈ ಪಾತ್ರದಿಂದ ಪಾತ್ರಕ್ಕೆ ಬದಲಾವಣೆ ಮಾಡ್ಕೋತಾ ಇರೋದು ಆ ಕಾರಣಕ್ಕಾಗಿ. ನಮ್ಮಿಂದ ತನಗೆ ತಾನೇ ನನಗೆ ಇವತ್ತು ನಾಟಕ ಮುಗಿದ ತಕ್ಷಣ ನಾಳೆ ಇನ್ನೊಂದು ಸೀರಿಯಲ್ಗೆ ಹೋದ ತಕ್ಷಣ ಆ ಪಾತ್ರನ ಆಗಲೇಬೇಕು. ನನಗೆ ಮೇಕಪ್ ಹಾಕ್ಕೊಂಡು ಕಾಸ್ಟ್ಯೂಮ್ ಹಾಕಿದ ತಕ್ಷಣ ನಾನು ಬದಲಾಗೋ ರೀತಿ ಬೇರೆ, ಪರಕಾಯ ಪ್ರವೇಶ ಆಗಿ ತನಗೆ ತಾನೇ ಹಾಗೆ ಆಗುತ್ತೆ. ಈಗ ಇಂಟರ್ವ್ಯೂ ಮಾಡಕ್ಕೆ ಕೂತೀನಿ, ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ, ನಾಳೆ ಇನ್ಯಾವುದಾದ್ರು ರಾಜಕಾರಣಿಗಳ ಮುಂದೆ ಹೋದ್ರೆ ನಾನು ಕೂತ್ಕೊಳ್ಳೋದು ಹಿಂಗೆ ಕೂತಿರಲ್ಲ, ಅವಾಗ ಹೇಳಿ ಸರ್ ಅಂತ ಎಲ್ಲ ಹೇಗಿದ್ದೀರಿ ಸರ್, ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ. ಯಾರು ಪೊಲೀಸ್ ಆಫೀಸರ್ ಮುಂದೆ ಕೂತ್ಕೋಬೇಕಾದ್ರೆ ಹಿಂಗೆ ಕೂತಿರ್ತೀನಿ, ಅವರು ದೇವಸ್ಥಾನ ಮುಂದೆ ಹೋದಾಗ ದೀನನಾಗ್ಬಿಡ್ತೇನೆ ಸರ್. ದೀನಾಗಿ ಕನಕದಾಸ ಆಗದಿದ್ದರೆ ಬದುಕಿನ ಅನುಭವಗಳ ಕಿಂಡಿಯನ್ನು ತೆರೆದುಕೊಳ್ಳೋದು ಹೇಗೆ? ಕೃಷ್ಣನ ಒಲುಮೆ ಸಾಕ್ಷಾತ್ಕಾರ ಆಗಬೇಕು ಅಂದರೆ ನಾನು ಭಕ್ತನಾಗಬೇಕು, ನಾನು ದೀನನಾಗಬೇಕು. ನಾನು ಕೃಷ್ಣನ ಮುಂದೆ ನಿಂತ್ಕೊಂಡು ತೋರಿಸು ನಿನಗೆ ಅಂತ ಹಿಂಗೆ ಹೇಳೋಕ್ಕಾಗಲ್ಲ. ಅವನು ಆ್ಯಕ್ಚುಲಾಗಿ ಎಲ್ಲಿರೋನ್ನ ಹರಿ ಅಂತ ಹೊಡೆದ್ನಲ್ಲ, ಇವನು ಕಂಬು ಕೊಡೋದು ನಾರಸಿಂಹ ಪ್ರತ್ಯಕ್ಷ ಅಂತಲ್ಲ, ಬರೀ ಅದಕ್ಕೆ ಮಾತ್ರ ಅಲ್ಲ, ಇಲ್ಲಿದ್ದಾನೆ ನಿನ್ನ ಬದುಕಲ್ಲಿ ಇಲ್ಲಿದೆ ತೋರಿಸ್ಕೊಟ್ನಲ್ಲ ಬಾಲಕ, ಇಲ್ಲಿದ್ದಾನೆ ಅಪ್ಪ ನಮ್ಮ ಹರಿಯಲ್ಲಿದ್ದಾನೆ ಅಂತ ಹೇಳಿದ್ನಲ್ಲ, ಬಾಲಕನ ಭಕ್ತಿ ಕೂಡ ಕಾರಣ. ಅವನ ರೌದ್ರಾವೇಶದ ಅನ್ನುವ ಇನ್ನೊಂದು ರೂಪಕದ ಮೂಲಕ ಒಡೆದು ತೋರಿಸ್ದ ಅಷ್ಟೇ. ಆದರೆ ಅದರ ಯಶಸ್ಸು ಪ್ರಹ್ಲಾದನಿಗೆ ಕೂಡ ಸಲ್ಲಬೇಕು. ಒಂದು ಅನುಭವ ಇರುತ್ತೆ, ಮತ್ತೆ ಅದೊಂದು ವಿಚಿತ್ರ ಅಭಿವ್ಯಕ್ತಿ, ಅದು ಅನುಸಂಧಾನ. ಅದು 3 ಪಾತ್ರಗಳ ದೊಡ್ಡ ದೊಡ್ಡ ಸಂಘರ್ಷಗಳ ಅನುಸಂಧಾನ ನಡುವೆ ಇನ್ನೊಂದು ಸಾಕ್ಷಾತ್ಕಾರವಾಗ್ತದೆ. ಇದನ್ನು ಬೇರೆ 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 ಥರ ಪಾತ್ರಗಳಲ್ಲಿ ಬದಲು ಮಾಡ್ತಾ 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 ಹೋಗೋದಿದೆಯಲ್ಲ, ಅದು ಅನುಭವದ ಮೂಲಕ ಬರಬೇಕು. ನಿಧಾನವಾಗಿ ಅದು ಅರಳಿಕೊಳ್ಳುತ್ತೆ. ಅನುಭವ ಎಲ್ಲವನ್ನೂ ಕಲಿಸ್ಕೊಡ್ತದೆ ಗೆಳತಿ.
ಅವನು ಹೆಚ್ಚು ವರ್ಷಗಳ ಕಾಲ ರಂಗಭೂಮಿನಲ್ಲೋ ಸಿನಿಮಾದಲ್ಲೋ ಟಿ ವಿನಲ್ಲೋ ಸಾಹಿತ್ಯದಲ್ಲೋ ಒಂದೇ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾರೆ. ಅವ್ನು ಕಲ್ಲು ಹೊಡಿತಾನೆ ಇದ್ರೆ ಹೊಡಿತಾನೆ ಆ ಕಲ್ಲು ಇವನು ಗಟ್ಟಿ ಬರುತ್ತೆ. ಆ ಕಲ್ಲು ಏಟು ಬಿದ್ದು 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 4 ಏಟು ಬಿದ್ದರೆ ಚಪ್ಪಡಿ ಕಲ್ಲಾಗುತ್ತೆ, 8 ಏಟು ಬಿದ್ದರೆ ಕಂಬ ಆಗುತ್ತೆ, 100 ಏಟು ಬಿದ್ದರೆ ದೇವರಾಗುತ್ತೆ. ಚಂದದ ಮಾತು ಸರ್, ಖಂಡಿತ. ಸರ್, ನಿಮಗೆ ರಂಗಭೂಮಿ ಹಾಗೂ ಚಲನಚಿತ್ರಗಳಲ್ಲಿ ನಟನೆ ಹಾಗೂ ನಿರ್ದೇಶನಕ್ಕೆ ಒಂದಷ್ಟು ಪ್ರಶಸ್ತಿ, ಗೌರವ, ಸನ್ಮಾನಗಳು ಅರಸಿ ಬಂದಿವೆ. ಮಜಾ ಟಾಕೀಸ್ನಲ್ಲಿ ನಿಮ್ಮ ಹಾಸ್ಯ ಪಾತ್ರಕ್ಕೆ ಇಡೀ ಕರ್ನಾಟಕದ ಜನತೆ ಖುಷಿಪಟ್ಟಿದ್ದಾರೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲೂ ಕೂಡ ಅವಕಾಶ ಪಡೆದು ಕನ್ನಡಿಗರ ಕಣ್ಮಣಿ ಎಂದು ಅನಿಸ್ಕೊಂಡಿದ್ದೀರಾ. ಈ ಪ್ರಶಸ್ತಿ, ಗೌರವ, ಸನ್ಮಾನಗಳು ಎಲ್ಲವೂ ಸುಮ್ಮನೆ ಯಾರಿಗೂ ಒಲಿಯುವುದಿಲ್ಲ. ಅದಕ್ಕೆ ಒಂದಷ್ಟು ಸಾಧನೆ ಬೇಕು, ಶ್ರಮ ಬೇಕು. ತಮ್ಮ ಸಾಧನೆಗೆ ಸ್ಫೂರ್ತಿ ಹಾಗೂ ಅಭಿನಯ ಮತ್ತು ನಿರ್ದೇಶನದಲ್ಲಿ ತಾವು ಇಷ್ಟಪಡುವ, ಗೌರವಿಸುವ, ನಿಮ್ಮ ಮನಕ್ಕೆ ಹತ್ತಿರವಾದ ನಟ, ನಿರ್ದೇಶಕ ಅಥವಾ ರಂಗಕರ್ಮಿ ಇವರ ಯಾರಾದರೂ ಇಬ್ಬರ ಬಗ್ಗೆ ಹೇಳ್ಬೋದಾ ಸರ್? ನನಗೆ ತನ್ನೂರಿನ ಜನರನ್ನು ಸೇರಿಸ್ಕೊಂಡೆ ತನ್ನ ಬದುಕನ್ನು ಇನ್ನಷ್ಟು ವಿಕಾಸಗೊಳಿಸಬೇಕು ಅಂತ ವಿದ್ಯಾಭ್ಯಾಸ ಕಲಿತ ಮೇಲೂ ತನ್ನೂರಿಗೆ ವಾಪಸ್ ಹೋಗಿ ಆ ಊರು ಜನಗಳನ್ನ ನಂಬಿ ಕೆಲಸ ಮಾಡ್ಕೊಡೋಕ್ಕೆ ಒಂದು ದೊಡ್ಡ ಇಡೀ ಜಗತ್ತು ನೋಡುವಂಥ ಕೆಲಸ ಮಾಡೋರಲ್ಲ ಕೆ ವಿ ಸುಬ್ಬಣ್ಣವರು, ನನಗೆ ಈಗಲೂ ಅವ್ರ ಬಗ್ಗೆ ಅಪಾರವಾದ ಗೌರವ. ಅಂದರೆ ಅವರು ಚೆನ್ನಾಗೇ ಓದಿದ್ರು, ಒಂದು ಕಷ್ಟಪಟ್ಟು ಒಂದು ಲೆಕ್ಚರ್ ಪೋಸ್ಟ್ ಸಂಪಾದನೆ ಮಾಡ್ಬಿಡ್ಬೋಯಿತು. ಆದರೆ ತಮ್ಮ ಊರಿನ ಅಡಿಕೆ ತೋಟಕ್ಕೆ ಹೋಗಿ ತಾನು ಬೆಳೆದ ಅಡಿಕೆಯನ್ನು 3 ಹೊತ್ತು ಹಾಕೋತಾ ಅದನ್ನು ತಿಂತ ತನಗಿದ್ದಂಥ ಅನಾರೋಗ್ಯದ ನಡುವೆ ಕೂಡ ಅಲ್ಲಿ ಫಿಲ್ಮ್ ಕ್ಲಬ್ ಮಾಡೋದು, ಜಗತ್ತಿನ ಮೂಲೆಯಿಂದ ಜನನೆಲ್ಲ ಕರೆಸೋದು, ಅವ್ರಿಗೆಲ್ಲ ಪಾಠ ಮಾಡಿಸೋದು, ಮತ್ತು ಅಲ್ಲೊಂದು ಅಕ್ಷರ ಪ್ರಕಾಶನ ಅಂತ ಮಾಡ್ಕೊಳ್ಳೋದು, ಅದರ ಮೂಲಕ ಸಮಾಜವಾದಿ ಅನೇಕ ವಿಷಯಗಳನ್ನ ಹರಡೋದು, ಮತ್ತು ರಂಗಭೂಮಿಯನ್ನು ಮತ್ತು ಎಷ್ಟು ದೊಡ್ಡ ಚಳುವಳಿ ನೀನಾಸಂ ತಿರುಗಾಟ ಅನ್ನೋದು ಅವ್ರು ಮಾಡದೆ ಹೋಗಿದ್ರೆ ಇವತ್ತು ಕರ್ನಾಟಕದಲ್ಲಿ ಇಷ್ಟು ದಷ್ಟಪುಷ್ಟವಾದಂಥ ಆರೋಗ್ಯಪೂರ್ಣವಾದ ಚಳುವಳಿ ಮಾಡ್ತಾ ಇರಲ್ಲ. ಮತ್ತು ಅದು ಎಲ್ಲರನ್ನೂ ಗೌರವಿಸುವ ಗುಣ ಕೆ ವಿ ಸುಬ್ಬಣ್ಣ ನನಗೆ ಆ ವಿಚಾರದಲ್ಲಿ ಭಾಳ ದೊಡ್ಡ ಆದರ್ಶ. ಮತ್ತು ಇದನ್ನು ತಾಯ್ತನದ ಲೆವೆಲಲ್ಲಿ ಎಲ್ಲೆಲ್ಲೋ ಇವರಾರು ಒಂದು ಕಡೆ ನಿಂತ್ಕೊಂಡು ಮಾಡಿದ್ರು. ಒಂದು ಎಕ್ಸ್ಟ್ರೀಮ್ ನೋಡಿ, ಇನ್ನೊಂದು ಎಕ್ಸ್ಟ್ರೀಮು ಇಡೀ ಜಗತ್ತಿನಲ್ಲಿ ಒಂದು ಕಡೆನೂ ನೆಲೆಯಿಂದ ಸುತ್ತಾಡ್ತಾ ಸಂಚಾರಿಯಾಗಿ ಒಂದು ಜಂಗಮನ್ ಥರ ಪ್ರತಿಯೊಂದನ್ನು ಪ್ರೀತಿ ಮಾಡಿದಂಥ ಕಾಗೆ ಜೊತೆ ಮಾತಾಡ್ತಾಯಿದ್ರು ವಿ ವಿ ಕಾರಂತರು, ನಮ್ಮ ಗುರುಗಳು. ಗುಬ್ಬಜ್ಜಿ ಜೊತೆ ಮಾತಾಡ್ತಾಯಿದ್ರು, ನಾಯಿ ಜೊತೆ ಮಾತಾಡ್ತಾಯಿದ್ರು. ಭಾಷೆ ಬರ್ತಾಯಿತ್ತು ಅವ್ರಿಗೆ, ನಾಯಿ ಭಾಷೆ ಬರ್ತಾಯಿತ್ತು. ನಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಯಾರಿಗಾರು. ಅದು ಇವರು ವಾವ್ ಅದು ಓ ಅನ್ನೋದು, ವಾವ್ ಅನ್ನೋರು ವಾವ್ ಅನ್ನೋರು ಅಂತ ಅಕ್ಷಿ ಜೊತೆ ನನಗೆ ಅವ್ರ 10 ದಿನಗಳು ಅವ್ರ ಜೊತೆ ಕಳೆದ್ಬಿಟ್ಟು ನನಗೆ ಶಾಕ್ ಆಗ್ಬಿಟ್ಟು, ಏನು ಅದ್ಭುತ ಇವಯ್ಯ ಮನುಷ್ಯ. ಆಮೇಲೆ ಒಳ್ಳೆಯದನ್ನು ಗೌರವಿಸೋದು. ರಮೇಶ ನೀನು ಮಾತಾಡು, ರಂಗಾಯಣದ ಬಗ್ಗೆ ಮಾತಾಡು, ನೀನು ಕೇಳಬೇಕು, ನೀನು ಕಾಮಿಡಿ ಚೆನ್ನಾಗಿ ಮಾಡ್ತೀವಿ, ಒಳ್ಳೆಯದನ್ನು ಕಂಡ್ರೆ ಎಲ್ಲ ಹೇಳೋರು, ನೀನು ಸ್ವಲ್ಪ ತಲಹಟೆ ಇದೆಯಾ ಅದು ನಂಗೆ ಹೌದು ಸರ್. ಭಾಳ ಅವ್ರು ಸಿಕ್ಕಾಪಟ್ಟೆ ತಲೆ ತಿನ್ನುವೆ, ಅನೇಕ ಜನರಿಗೆ ತಲೆ ತಿನ್ನುವೆ. ಪುಸ್ತಕ ಓದಬೇಕು, ಎಲ್ಲರೂ ಪೇಪರ್ ಓದಬೇಕು. 10-12 ಪೇಪರ್ ಓದೋರು, ನಾವೆಲ್ಲ ಪೇಪರ್ ಓದಲಿಂದ ಆಸೆ ಪಡೋರು, ತಮ್ಮ ಹತ್ರ ಏನಿದೆ ಅದನ್ನು ಇನ್ನೊಬ್ರು ಕೊಟ್ಬಿಡೋರು, ಯಾವುದೇ ಲೆಕ್ಕಾಚಾರಗಳಿಲ್ಲದೇನೆ ಜಂಗಮನಾಗಿ ಬದುಕದಂಥ ಮನುಷ್ಯ. ಎಲ್ಲ ಲೆಕ್ಕಾಚಾರವನ್ನು ಇಟ್ಕೊಂಡು ರಂಗಭೂಮಿಯಲ್ಲಿ 2 ದೊಡ್ಡ ಬೇರೆ ಬೇರೆ ಟ್ರ್ಯಾಕ್ಗಳಲ್ಲೇ ಇದ್ದರು. ಈ ಕೆ ವಿ ಸುಬ್ಬಣ್ಣ ಅನ್ನೋರಾಗಲಿ ಇವರಾಗಲಿ ಎಷ್ಟು ಅದ್ಭುತವಾದ ಕೆಲಸ ಮಾಡಿದ್ರು. 2 ಮಹತ್ವದ ಪಾತ್ರಗಳು, ಮತ್ತು ಜಗತ್ತಿನಲ್ಲಿ ಎಷ್ಟೆಲ್ಲ ಪಾತ್ರಗಳು ಮಾಡಿ ಇವತ್ತು ಬಿಳಿ ಪಂಚೆ ಬಿಳಿ ಶರ್ಟು ಹಾಕ್ಕೊಂಡು ನಿರ್ಮೂಲವಾಗಿ ಪ್ಲೇನ್ ಹಾಕೊಂಡಂಥ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ನಟನಾಗಿ ಇವರೆಲ್ಲ ನನ್ನ ಬದುಕಿನಲ್ಲಿ ಇನ್ಸ್ಪೈರ್ ಮಾಡಿದಂಥ ಗಳಿಗೆಗಳು. ನನ್ನ ಮಗಳು ಇವತ್ತು ಒಂದು ತರುಣಿ ಇರ್ಬೋದು, ಆದರೆ ಅವಳು ರಂಗದ ಮೇಲೆ ಬಂದಾಗ ರಂಗಕ್ಕಾಗಿ ಹೊರಡಕ್ಕೆ ಮುಂಚೆ ಮಾಡ್ಕೊಳ್ಳೋ ಸಿದ್ಧತೆಗಳಿದೆಯಲ್ಲ, ಅವಳದು ಕಣಿವೆಯ ಹಾಡು, ಅವಳ ಅಂಧಯುಗ ಮತ್ತು ಅವಳು ಪ್ರವೀಣಾರ್ಜುನಂ ಈ ನಾಟಕಗಳೆಲ್ಲ ಮಾಡ್ತಾ ಅದಕ್ಕೆ ಮಾಡ್ಕೊಳ್ಳೋ ಸಿದ್ಧತೆ ನೋಡಿದ್ರೆ ನಾನು ನಟನೇ ಅಲ್ಲ ಅನಿಸ್ಬಿಡುತ್ತೆ. ಹಂಗೆ ಹಾಡ್ತಾಳೆ, ಹಂಗೆ ಡ್ಯಾನ್ಸ್ ಮಾಡ್ತಾಳೆ, ಮತ್ತು ಹಾಗೆ ಯೋಚನೆ ಮಾಡ್ತಾಳೆ ಆರ್ಥಿಕವಾಗಿ, ಹಿಂಗೆಲ್ಲ ಪ್ಲ್ಯಾನ್. ನನಗೆ ಅವಳ ಎಷ್ಟೋ ಗುಣಗಳು ಇಷ್ಟ ಆಗದೇನೋ ಹೋಗ್ಬಿಡ್ಬೋದು ನನಗೆ. ಆದರೆ ಅವಳು ಒಂದು ವಿಷಯದ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡು ಹಾಡಿನ ಪಕ್ವತೆ ಹೇಳ್ಕೊಡೋದು, ತನಗೆ ತಾನೇ ಮಾಡ್ಕೊಳ್ಳೋದು, ತನಗೆ ತಾನೇ ಸ್ವಯಂಭೂ ಹಾಡುಗಾರ್ತಿಯಾಗಿ ಇದು ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ಕರು. ಆದರೆ ಯಾರೇ ಹಾಡುಗಾರ್ತಿಯಾಗಿ ಹೇಳ್ಕೊಟ್ರು, ಇವಳು ಹಾಡುಗಾರಿಕೆ ಇವಳು ಮಾಡಬೇಕಲ್ಲ, ಶ್ರುತಿ ಕೂಡಿಸ್ಬೇಕಲ್ಲ. ಅದಕ್ಕೆ ಪರಮ ಶಿವನಂಥ ಶ್ರೇಷ್ಠವಾದಂಥ ಹಾರ್ಮೋನಿಯಂ ವಾದಕರು, ರಾಜ್ಕುಮಾರ್ ಹಾರ್ಮೋನಿಯಂ ವಾದಕರು ಅದ್ಭುತ ತಾಯಿ ನೀವು ಅಂತಂದ್ಬಿಟ್ರು. ಇವರು ಶ್ರೀಪಾದ್ ಭಟ್ರು ಎಷ್ಟು ದೊಡ್ಡ ನಿರ್ದೇಶಕರು. ಅವರು ಏನು ರಮೇಶ್ ಇವಳು ಈ ಪಾತ್ರ ವೆರೋನಿಕಾ ಪಾತ್ರ ಮಾಡೋಕ್ಕೆ ಹುಟ್ಟಿದಾಳ ಅಂತ ಕೇಳ್ತಾರೆ. ಎಲ್ಲ ನಮಗೆ ಪ್ರಶಸ್ತಿಗಳಲ್ಲ ಸರ್. ಅಲ್ಲ, ನನಗೆ ಆಶ್ಚರ್ಯ, ಇದು ಹೆಂಗೆ ಇದು
ನಾನು ಈ ಥರದ್ದೇನೂ ಆಗೇ ಇಲ್ಲ, ಈ ಥರದ್ದು ಹಾಡೋದೇ ಇಲ್ಲ, ಈ ಥರದ್ದು ಡ್ಯಾನ್ಸ್ ಮಾಡೋದೇ ಇಲ್ಲ, ನಾನು ಏನೂ ಅಲ್ವೇ ಅಲ್ಲ. ಆದರೆ ಈ ಹುಡುಗಿಗೆ ಹೆಂಗೆ ಬಂತು ಇದು ಅಂತ ನನಗೆ ಅಚ್ಚರಿ. ಈ ಬದುಕಿನ ವಿಸ್ಮಯಗಳು ಇವರೆಲ್ಲ ನನ್ನ ಬೇರೆ 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 ಥರ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ನನ್ನದೇ ನಾನು 30ರಲ್ಲಿ ಹೆಂಗಿದ್ದೆ ಅಂತ ಇನ್ನೊಬ್ಬರು ನೋಡ್ಬೋದು ಅಂದರೆ ಮೇಘಸ್ಮೀರ ಅಂತ ಒಬ್ಬ ಇದ್ದಾನೆ ಹುಡುಗ ನನ್ನ ಜೊತೆ. ಅವ್ನು ನಾನು 30ರಲ್ಲಿ ಹೆಂಗಿದ್ದೆ ಹಂಗೆ ಇದ್ದೆ, ಅದೇ ಥರ ಕೆಲಸ ಮಾಡ್ತಾನೆ, ಹಾರ್ಡ್ ವರ್ಕು. ಮುಂದಿನ ತಲೆಮಾರಿಗೆ ನಮ್ಮ ಮಾತುಗಳ ಮೂಲಕ ಪ್ರೇರಿತರಾಗಿ ಅಥವಾ ಅವರೇ ಅನುಭವಿಸಿದ ತಾಪತ್ರೆಗಳನ್ನು ಜೀರ್ಣ ಮಾಡ್ಕೊಂಡಿದ್ದ ಕಾರಣಕ್ಕಾಗಿ ರಂಗಭೂಮಿನ ನಿರಂತರವಾಗಿ ಶಿಸ್ತಾಗಿ ಹಿಂಗೆ ಮಾಡ್ತಾ ಹೋಗ್ತಾ ಇರ್ತಾರಲ್ಲ, ಇದು ದೊಡ್ಡದು ಅನ್ನಿಸ್ಬಿಡುತ್ತೆ. ಕನ್ನಡ ಜನಮಾನಸದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ರಂಗಕರ್ಮಿನೂ ಇದೇ ಥರ ಉದಾಹರಣೆಗಳು ನೂರಾರು. ಅದು CGK ಆಗಲಿ, ಚಿದಂಬರ ಜಾಂಬೆ ಆಗಲಿ, ರಘುನಂದನ್ ಆಗಲಿ, ಉಡುಪಿಯಲ್ಲಿರುವಂಥ ನೂರಾರು ಜನ ಬುದ್ಧಿವಂತರು. ವೈದೇಹಿ ಕಥೆಗಳೆಲ್ಲ ಓದಿದಾಗ ರೋಮಾಂಚಿತ ನಾನು. ನನಗೆ ಕುಂವಿ ಕಥೆಗಳೆಲ್ಲ ಓದಿದಾಗ ರೋಮಾಂಚಿತ. ಬೆಸರಳ್ಳಿ ರಾಮಣ್ಣವರು ನಾನು ಆರಾಧ್ಯತೆ. ಎಷ್ಟೊಂದು ಈ ಬದುಕು ಅವನಿಗೆ ಶಿವರಾಮ್ ಕಾರಂತ ಅಷ್ಟು ವಯಸ್ಸುಗಳ ನಂತರನೂ ಅವರು ಅದ್ಭುತವಾಗಿ ಯಕ್ಷಗಾನ ಕುಡಿದು ಅವ್ರು ಪಾಠ ಹೇಳ್ಕೊಡ್ತಾ ಇದ್ರಿ. ಏನು ರೀ ಜಗತ್ತು ಎಷ್ಟು ಸುಂದರ ಅಲ್ವೇನ್ರಿ ಇವರೆಲ್ಲ ನೋಡಿದಾಗ, ಈ ಎಲ್ಲ ಜೀವಗಳನ್ನ ನೋಡಿದಾಗ ಎಷ್ಟೊಂದು ಸುಂದರವಾಗಿದೆ. ಇವ್ರ ನಡುವೆ ಬದುಕೋಕ್ಕೆ ನಾವು ಮತ್ತಷ್ಟು ಜಗತ್ತಿಗೆ ಕೊಡಬೇಕಾದ್ದು ಬೇಕಾದಷ್ಟಿದೆ. ನಾವು ಮಧ್ಯವರ್ತಿಯಾಗಿ ಕೂಡ ಕೆಲಸ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಕೆಲವು ಟೈಮ್ ಅಯ್ಯೋ ಇನ್ನೂ ಎಷ್ಟೊಂದು ಕೆಲಸಗಳು ಉಳಿದೋಗಿದೆ, ಏನೇನೋ ಮಾಡಬೇಕಾಗಿತ್ತು, ತುಂಬ ದುಡ್ಡು ಬೇಕಾಗಿತ್ತು, ಅಯ್ಯೋ ದುಡ್ಡು ಕೊಡಲಿವಲ್ಲ, ದುಡ್ಡು ಸಿಗಲಿವಲ್ಲ ಅಂತ. ನನ್ನ ದುಡ್ಡಿಗಾಗಿ ನನಗೆ ದುಡ್ಡು ಬೇಕಾಗಿರೋದು ದೊಡ್ಡ ಕೆಲಸ ಮಾಡೋದಕ್ಕಾಗಿ, ಅದಕ್ಕಾಗಿ ನಿರೀಕ್ಷೆ ಮಾಡ್ತೀನಿ ನಾನು. ಅದೇ ನಮ್ಮ ಮನಸ್ಸು ಸುಂದರವಾಗಿದ್ದರೆ ಇಡೀ ಪ್ರಪಂಚವೇ ಸುಂದರವಾಗಿರುತ್ತೆ. ಹೌದಪ್ಪ, ನಾನು ತುಂಬ ಆ ವಿಚಾರದಲ್ಲಿ ನಾನು ಆರ್ಥಿಕವಾಗಿ ಇವತ್ತಿಗೂ ಬಡವ, ಆದರೆ ಮಾನಸಿಕವಾಗಿ ನನ್ನ ಚಿಂತನೆಗಳ ಹಾದಿಯಲ್ಲೇ ನಾನು ಕ್ರಮಿಸ್ತಾ ಇದ್ದೀನಿ ಅನ್ನೋ ಕಾರಣಕ್ಕಾಗಿ ಎಲ್ಲ ತೊಂದರೆಗಳ ನಡುವೆ ಕೂಡ ನಾನು ತುಂಬ ಸಮೃದ್ಧ ಮತ್ತು ಸಂತೋಷ ಮತ್ತು ಹಿತಕಾರಿಯಾಗಿ ನನಗೆ ನಾನೇ ಸಂತೈಸ್ಕೊಳ್ತೇನೆ. ಇದೇ ಜೀವನದ ಸಂತೃಪ್ತಿ ಅಲ್ಲ ಸರ್? ಸರ್, ನಾನು ಎಲ್ಲೋ ಈಗ ಮಾತಾಡ್ತಾ ಕೇಳಿದೆ, ನೀವು ರಂಗವಲ್ಲಿ ಹಾಗೂ ಕನವರಿಕೆ ಎಂಬ 2 ಪುಸ್ತಕಗಳನ್ನು ಬರೆದಿದ್ದೀರಿ ಅಂತ. ಈ 2 ಕೃತಿಗಳು, ರಂಗವಲ್ಲಿ ಪುಸ್ತಕದ ರಂಗು ಇರ್ಬೋದು, ಕನವರಿಕೆ ಹಿಂದಿನ ಕನಸುಗಳನ್ನು ಪ್ರೇಕ್ಷಕರ ಮುಂದೆ ಬಿಚ್ಚಿಡ್ಬೋದಾ ಸರ್? ಗೆಳತಿ, ನಾನು ಬರೆದಿದ್ದಲ್ಲ ಅದು, ಅವು ಬರೆಸ್ಕೊಂಡಿದ್ದು. KV ಸುಬ್ಬಣ್ಣವ್ರು ಹೋಗ್ಬಿಟ್ರು. ಹೋದ ತಕ್ಷಣ ವಿಶ್ವೇಶ್ವರ ಭಟ್ರಿಗೆ ಸುಬ್ಬಣ್ಣವ್ರು ಹೋಗ್ಬಿಟ್ರು ಸರ್. ಅದೇ ನಾನು ರಮೇಶ್ ಅರ್ಜೆಂಟ್ ಒಂದು ಲೇಖನ ಬರ್ಕೊಂಡು, ನಾನು ಸುಬ್ಬಣ್ಣವ್ರ ಬಗ್ಗೆ ಸರ್ ನೀವೇನು ಹುಡುಗಾಟ ಆಡ್ತೀರಾ ಅಂತಂದೆ. ವಿಜಯ ಕರ್ನಾಟಕದಲ್ಲಿ ಇದ್ರು ಈಗ ವಿಷಯ. ನಾನು ಸರ್ ಬರ್ಕೊಡಿ ಅಂದರು. ಅರ್ಜೆಂಟು ಹೀಗೆ ರಂಗಭೂಮಿಯ ಮಹಾಸಂತ ಅಂತ ಏನೋ ಒಂದು ಬರ್ಕೊಟ್ಟು ಮಾಡಿದೆ. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು, ಎಲ್ಲರಿಗೂ ಇಷ್ಟ ಆಗ್ಬಿಡ್ತು. ರಾಜವನಂದ ಸ್ವಾಮಿ ಸತ್ತಾಗ ಇನ್ಯಾರೋ ಒಬ್ಬರು ಅರ್ಜೆಂಟ್ ಒಂದು ಲೇಖನ ಬರ್ಕೊಡ್ರಿ. ನಾನು ಗೆಳೆಯ ನನ್ನ ಜೊತೆನೇ ಇದ್ದ, ಕುಡಿತಾ ಇದ್ದ, ಹಾಡ್ತಾ ಇದ್ದ, ಸಂತೋಷ ಪಡ್ತಾ ಇದ್ದ, ಒಂದು ವಿಶಿಷ್ಟ ವ್ಯಕ್ತಿತ್ವ, ಅದೊಂದು ಅಪರೂಪದ ದನಿ ಇದು ಅಂತಂದ್ಬಿಟ್ಟು, ಎಲ್ಲ ಇದ್ದು ಇವ್ನು ಯಾಕೆ ಇಷ್ಟು ಬೇಗ ಹೋಗ್ಬಿಟ್ಟ ಅಂತ, ಇರುವುದೆಲ್ಲವೋ ಬಿಟ್ಟು ಅಂತಂದ್ಬಿಟ್ಟು ಒಂದು ಆರ್ಟಿಕಲ್ ಬರೆದೆ. ಅದು ದೊಡ್ಡ ಇದಾಗ್ಬಿಡ್ತು. ಅದಾದಮೇಲೆ ಅದನ್ನು ನೋಡ್ಬಿಟ್ಟು ಯಾರೋ ಒಬ್ಬ, ಸರ್ ನೀವು ಬರೆದಿದ್ದ ಆರ್ಟಿಕಲ್ ಇನ್ನೊಂದಷ್ಟು ಬರ್ಕೊಡಿ, ನಾನು ಬುಕ್ ಮಾಡ್ತೀನಿ ಇಂದ ಬ್ಯಾಡ್ರಿಯಿಂದ. ನಾನು ಲೇಖಕ ಅಲ್ಲಪ್ಪ, ನಾನೊಬ್ಬ ರಂಗಕರ್ಮಿ ಅಷ್ಟೇ. ಇಲ್ಲ ನೀವು ಬರೆದಿದ್ದೇನಿದೆ ಕೊಡಿ, ಅದನ್ನು ಬರದೆ ಎಲ್ಲರಿಗೂ ಇಷ್ಟ ಆಗ್ಬಿಡ್ತು. ಆ ರಂಗವಲ್ಲಿ ಆಮೇಲೆ ನಾನು ಸಿದ್ಧಲಿಂಗಯ್ಯನವರು ಅದನ್ನು ಬಿಡುಗಡೆ ಮಾಡೋಕ್ಕೆ ಬಂದರು. ಅವಾಗ ಒಂದು ಮಾತು ಹೇಳಿದ್ರು, ಒಬ್ಬ ಚಮ್ಮಾರ ಬರಿಬೇಕು, ಯಾಕೆಂದರೆ ಚಪ್ಪಲಿ ಹದ ಮಾಡೋ ಗುಣ ಅವ್ನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಚಪ್ಪಲಿ ಬಗ್ಗೆ ಅವ್ನು ಬರೀಬೇಕು. ಒಬ್ಬ ಕೃಷಿಕ ಬರಿಬೇಕು, ರೈತ ನಾಟಿ ಮಾಡೋದು ಹೆಂಗೆ ಅಂತ ಅವ್ನಿಗೆ ಗೊತ್ತಿರುತ್ತೆ, ಅವ್ನು ಬರೀಬೇಕು. ಒಬ್ಬ ಕಮ್ಮಾರ ಬರಿಬೇಕು, ಇನ್ನೊಬ್ಬ ಕಮ್ಮಾರ, ಬಡಗಿ, ಎಲ್ಲರೂ ಆಯಾ ಕ್ಷೇತ್ರದಲ್ಲಿ ಎಲ್ಲ ಬರಬೇಕು. ಹಂಗೆ ರಂಗಭೂಮಿ ಕ್ಷೇತ್ರದಲ್ಲಿ ಇದ್ದು ರಂಗಭೂಮಿ ಬಗ್ಗೆ ಬರಿಬೇಕು ನೀವು. ಅದು ಪುಸ್ತಕ ಶ್ರೇಷ್ಠವಾಗಿರೋದಲ್ಲ, ಅನುಭವ ಚೆನ್ನಾಗಿ ನಿಮ್ಗೆ ಆಗಿರ್ತದೆ, ಅದು ನಿಮ್ಗೆ ಗೊತ್ತಾಗುತ್ತೆ, ನೇರವಾಗಿ ಹೇಳೋಕ್ಕೆ ಸಾಧ್ಯ ಅಂದರು. ಸಿದ್ಧಲಿಂಗಯ್ಯನವ್ರ ಮಾತು ಭಾಳ ನಂಗೆ ಅದು ಭಾಳ ಇಷ್ಟವಾದ ಕವಿ ಸಿದ್ಧಲಿಂಗಯ್ಯ. ಸರಿ, ಅದು ನಿಜ ಅಂತ ಅನ್ನಿಸ್ಬಿಡ್ತು. ಆಮೇಲೆ ಇನ್ನೊಂದು ಕನವರಿಕೆ ಅಂತ ಅದೇ ಥರದ್ದೊಂದು ಬುಕ್ ಬರೆದೆ, ಜನಕ್ಕೆ ಇಷ್ಟ ಆಯಿತು. 2 ಔಟ್ ಆಫ್ ಪ್ರಿಂಟ್ ಇರಬೇಕು ಇವತ್ತು. ಆದರೆ ನನಗೆ ಇನ್ನೂ ಎಲ್ಲೆಲ್ಲೇನೋ ಒಂದು ಬರೆದಿದ್ದೆಲ್ಲೆಲ್ಲ ತುಂಬ ಚದುರು ಹೋಗಿದೆ. ನನ್ನ ಬರಹಗಳಿಗೆ ನಿಖರವಾದಂಥ ಒಂದು ಮಾಧ್ಯಮ ಇಲ್ಲ. ಯಾವುದೋ ವಿಶಿಷ್ಟವಾದ ಒಂದು ಅನುಭವ. ಯಾವುದೋ ಸರ್ಕಾರಿ ಶಾಲೆ ಹುಡುಗರು, ನೆನ್ನೆ ಶಿವನಿಗೆ ಕೂತಿದ್ದೆ, 2 ಸರ್ಕಾರಿ ಶಾಲೆ ಹುಡುಗರು ಬಂದ್ಬಿಟ್ರು. ಯಾರು ಯೂನಿಫಾರ್ಮ್ ಹಾಕ್ಕೊಂಡಿದ್ರು, ಏನರಪ್ಪ ಅಂದೆ. ನನಗೊಂದು ಕಾಗದಗಳಲ್ಲಿ ಅವರೇ ಮಾಡಿದ್ದು ಹೂ ಬಕ್ಕೆ ಕೊಟ್ಟರು, ಧನ್ಯವಾದಗಳು ಸರ್. ಏನು ಹೇಳಿದ್ದೆ? ಸರ್ ನಮಗೆ ಪ್ರಾಜೆಕ್ಟ್ ವರ್ಕು, ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು. ಎಷ್ಟನೇ ಕ್ಲಾಸು ಅಂದೆ? 7ನೇ ಕ್ಲಾಸು ಅಂತಾರೆ. ನಕುಲ ಅಂತ ಒಬ್ಬ, ನಿಖಿಲ್ ಅಂತ ಏನೋ ಹೆಸರು. ಪ್ರಾಜೆಕ್ಟ್ ವರ್ಕು ನೀವು ನಾನು ಇಂಟರ್ವ್ಯೂ, ನನಗೂ ಬರ್ತು. ಕೇಳಿ ಏನು ಪ್ರಶ್ನೆ ಅಂದೆ. ಮೇಡಮ್ ಅತ್ಯುತ್ತಮವಾದ 20 ಕ್ವಶನ್ಗಳನ್ನ ಟೈಪ್ ಮಾಡಿಬಿಟ್ಟು ತೊಗೊಂಡ್ಬಿಟ್ರು ಅವರೇನೆ. ನನಗೆ ಯಾರು ಹೇಳ್ಕೊಳ್ಸಾರ ಅಂತೆಲ್ಲ ಕೇಳಿದ್ರು. ಎಲ್ಲ ಮಾತಾಡಿ ನಾನು ಹೇಳಿದೆ, ವೀಡಿಯೋ ಕೊಡಲ್ಲ, ಆಡಿಯೋ ಮಾಡ್ಕೊಂಡು ಹೋಗಪ್ಪ, ಯಾಕೆಂದ್ರೆ ಮೇಕಪ್ಪಲ್ಲಿದ್ದೀನಿ, ಇನ್ನೊಂದು ಪಾತ್ರದಲ್ಲಿ ಶೂಟಿಂಗಲ್ಲಿದ್ದೆ, ಎಲ್ಲ ರೆಕಾರ್ಡ್ ಮಾಡ್ಕೊಳ್ತು. ನನಗೆ ಕಡೆಯಲ್ಲ ಹುಡುಗರು, ನಾನೇ ಹತ್ರ ಬನ್ನಿ ಒಂದು ಫೋಟೋ ತೆಗೀರಿ. ನಾನು ಅವ್ರ ಅಭಿಮಾನಿಯಾಗಿ ಒಂದು ಫೋಟೋ ತೊಗೊಂಡು, ನಾನು ನಿಮ್ಮ ಫ್ಯಾನ್ ಕಂಡ್ರೆ ಭಾಳ ಚೆನ್ನಾಗಿ ಕ್ವಶನ್ಗಳು ಕೇಳಿದ್ರಿ, ನಂಗೆ ಗೊತ್ತಿದ್ದು ಮಾತಾಡಿದೆ, ವೆರಿ ಗುಡ್ ಅಂದೆ. ಸರ್ ನಮ್ಮ ಕಡೆಯಿಂದ ನಿಮ್ಗೊಂದು ಕಾಣಿಕೆ ಅಂತ ಒಂದು ಪೆನ್ ಕೊಟ್ಟರು.
ಇಸ್ಕೊಂಡೆ. ಇಲ್ಲ, ಸಣ್ಣ ಸರ್ಕಾರಿ ಖುಷಿಗಳು, ಸಣ್ಣ ಸಣ್ಣ ಮೇಡಮ್, ಈ ಸಣ್ಣ ಸಣ್ಣ ಖುಷಿ ಎಷ್ಟು ನನಗೆ ಇದನ್ನು ಬರಿಬೇಕು ಅಂತ ಅನಿಸ್ತು. ಇನ್ಯಾವುದೋ ಒಂದು ಹುಡುಗ ಶೂಟಿಂಗಲ್ಲಿ ಇದೆ ಸರ್, ಅರ್ಜೆಂಟ್ ಬನ್ನಿ ಇಲ್ಲ ಹೊರಗೆ ಬರಲ್ಲ, ಒಳಗಿದಿಲ್ಲ, ಹೊರಗೆ ಒಂದೇ ಒಂದು ನಿಮಿಷ ಆಟೋ ಹತ್ತಿ, ಆಟೋದಲ್ಲಿ ಹತ್ತಿಸ್ಕೊಂಡ ಸರ್, ಸುತ್ತ ನೋಡಿ ಸರ್ ಅಂತ ನೋಡಿದ ನೂರಾರು ಫೋಟೋಗಳು, ಎಲ್ಲ ಸಿನಿಮಾ ನಟರುಗಳದ್ದು ಗಮನಿಸ್ದಂಗೆ ಎಲ್ಲ ಸಿನಿಮಾ ನಟರುಗಳ ಫೋಟೋ ಹೌದು, ಆದರೆ ಎಲ್ಲ ಸಿನಿಮಾ ನಟರು ಫ್ಯಾಮಿಲಿ ಫೋಟೋ ಹಾಕ್ಕೊಂಡಿದ್ದಾನೆ ನಾನು. ಗಂಡ ಹೆಂಡತಿ ಮಕ್ಕಳ ಜೊತೆ ಯಾರಿದ್ದಾರೋ ಅದೆಲ್ಲ ಫೋಟೋ ಆಟೋಲ್ಲಿ ಅಂಟಿಸ್ಕೊಂಡ್ಬಿಟ್ಟಿದ್ದಾನೆ. ಸರ್ ನೀವು ಹಿಂದೆ ನೋಡಿ ಸರ್, ಹಿಂದೆ ನೋಡ್ತೀನಿ, ಅಲ್ಲಿ ನಾನು ನನ್ನ ಹೆಂಡತಿ ಮಗುವಿರೋ ಫೋಟೋ ಹಾಕೋ. ನನಗೆ ಆಶ್ಚರ್ಯ, ಏನು ಅಭಿಮಾನ ಇದು, ಅಭಿಮಾನವೋ ಕಲಿಕೆಯೋ ಏನೋ, ಆದರೆ ಸಂತೋಷ ಕೊಡುತ್ತಲ್ಲ. ಇನ್ಯಾವುದೋ ಹೋಟ್ಲಲ್ಲಿ ಊಟ ಹಿಂಗೆ ಮಾಡ್ಬಿಟ್ಟು ಕೈ ತೊಳ್ಕೊತಾ ಇರ್ತೀನಿ, ನಾನು ಹಿಂಗೆ ಬಿಲ್ ಕೊಡೋಕೆ ಹೋದರೆ ಸರ್ ಆಯಿತು ಸರ್ ಅಂತನೋ. ಯಾಕೆ ಅಂದರೆ ಅಲ್ಲಿ ಯಾರೋ ಒಬ್ಬ ದೂರದಲ್ಲಿ ಸ್ಕೂಟರ್ಲ್ಲಿ ಹೋಗ್ತಿದ್ದಾನೋ, ಸರ್ ಆಸೆ ಹೊಟ್ಟೋಗ್ತಾನೆ, ಅವನ ಬಿಲ್ ಅವ್ನು ಕೊಟ್ಬಿಟ್ಟೋಗಿದ್ದಾನೆ. ನನಗೆ ಭಯ ಆಗ್ಬಿಡುತ್ತೆ, ಇವತ್ತು ಅವ್ನು ಮುಜುಗರ ಹಂಗೆ ಮಾಡಬಾರ್ದಾಗಿತ್ತು ಅಂತೆಲ್ಲ ಅನ್ಸುತ್ತೆ, ನಾಚಿಕೆ ಎಲ್ಲ ಆಗ್ಬಿಡುತ್ತೆ ನನಗೆ. ನನ್ನ ದುಡ್ಡು ಅವನೇ ಯಾಕೆ ಕೊಡಬೇಕು, ಎಲ್ಲರಂಗೆ ಅವನ ವೃತ್ತಿ, ಸಿಗರೇಟ್ ಮಾರೋದ್ರಲ್ಲಿ ಅವ್ನಿಗೆ ದುಡ್ಡು ಸಿಕ್ಕಿದೆ, ಅವನದು ಒಂದು ವೃತ್ತಿ, ನಾನು ಹಂಗೆ ಯಾಕೆ ಮಾಡೀನಿ, ದುಡ್ಡು ಕೊಟ್ಟಿದ್ದಾರೆ ಅಷ್ಟೇ. ಅದ್ರ ಕಲೆಗೊಂದು ಗೌರವ ಸರ್. ಅದು ಈ ಗೌರವಗಳು ಕೆಲವು ಟೈಮು ಮುಜುಗರಕ್ಕೂ ಇಡ ಮಾಡಿಬಿಡುತ್ತೆ, ಅಪಖ್ಯಾತಿನೂ ತಂದುಕೊಡ್ಬಿಡುತ್ತೆ. ಕೆಸರಿಸೋಕ್ಕೆ ಮುಂಚೆ ಎಲ್ಲದ್ರ ಮುಂದೆ ನಾವೇ ಕಾಣಿಸ್ತೀವಲ್ಲ. ಇವಾಗ ಮಿಕ್ಕದವ್ರು ಯಾರ ಬಗ್ಗೆ ಏನಾದ್ರು ಬರೆದ್ರೆ ಏನು ಅನ್ಸಲ್ಲ, ನನ್ನ ಕುಟುಂಬದ ಬಗ್ಗೆ, ನನ್ನ ಮನೆಯವ್ರ ಬಗ್ಗೆ, ನನ್ನ ಪ್ರಕರಣಗಳ ಬಗ್ಗೆ ಏನು ಇಲ್ಲದೇ ಇರೋದನ್ನ ಒಂದು ಸೃಷ್ಟಿ ಮಾಡೋರು ಹಿಂಗೆ ಮಾಡಿಬಿಟ್ರೆ ಇವತ್ತು ಮಾಧ್ಯಮದಲ್ಲಿ ಚೆನ್ನಾಗಿ ಓಡಾಡ್ತದಲ್ಲ. ದುಡ್ಡು ಮಾಡೋದು ಈಸಿ, ಕೆಟ್ಟ ಹೆಸರು ಬರೋದಕ್ಕೆ, ಇನ್ನೊಬ್ಬರ ಮೇಲೆ ಕೆಸರು ಈಸಿ. ಅದಕ್ಕೆ ಜಾಸ್ತಿ ದಿನ ಇಲ್ಲ ಸರ್, ಅದಕ್ಕೆ ಜಾಸ್ತಿ ಒಂದು ಏನು ಹೇಳುದು ಸಮಯಗಳು ಸಿಗೋದಿಲ್ಲ, ಆದಷ್ಟು ಬೇಗ ಅದು ಮರೆಯಾಗ್ತದೆ. ಅದೇ ಬಟ್ ಜನರಲಿ ನಾನು ಆಮೇಲೆ ಬೇವು ಬೆಲ್ಲ ಎರಡು ಒಳಿತು ಕೆಡಿಕೆ ಎರಡೂ ಇದೆ ಮೇಡಮ್. ಮಾಧ್ಯಮಗಳು ನನಗೆ ಒಳ್ಳೇದು, ಸಾಮಾಜಿಕ ಜಾಲತಾಣ ನಾನು ಲಕ್ಷಾಂತರ ಜನಕ್ಕೆ ನಾಟಕದ ಪಾಂಪ್ಲೆಟ್ಗಳು ನಾನು ಮೊನ್ನೆ ತೊಗೊಳಕ್ಕೆ ಕೊಡೋಕ್ಕಾಗಲ್ಲ. ಇವತ್ತು ವಾಟ್ಸಪ್ಪಲ್ಲಿ ನಾನು ಹಾಕ್ಬೋದು. ನನಗೆ ವಾಟ್ಸಪ್ ಉಪಯೋಗ ಆಗಿದೆ ಮೇಡಮ್, ಖಂಡಿತ. ನನಗೆ ಇನ್ಸ್ಟಾಗ್ರಾಮ್ ಉಪಯೋಗ ಆಗಿದೆ ಮೇಡಮ್, ನನಗೆ ಇಮೇಲ್ ಉಪಯೋಗ ಆಗಿದೆ ಮೇಡಮ್. ನನಗೆ ಆಧುನಿಕ ತಂತ್ರಜ್ಞಾನಗಳೆಲ್ಲವೂ ರಂಗಭೂಮಿಯ ಪ್ರಚಾರದ ಬಳಕೆಗೆ ತುಂಬ ಸಹಾಯ ಆಗಿದೆ. ನನಗೆ ಅಡಿಕ್ಟ್ ಮಾಡ್ಕೊಳ್ಳೋದೇ ಇದ್ರೆ ಅಷ್ಟೇ ಸರಿ, ನೀವು ಬೇಕಾದಕ್ಕೆ ಬಳಸ್ಕೋಬೋದು. ಹಾಗಾಗಿ ನಾನು ಅದನ್ನು ಆರೋಗ್ಯಕರವಾಗಿ ಬಳಸ್ತಾ ಇದ್ದೀನಿ, ನನ್ನ ಮನಸ್ಥಿತಿ ಆರೋಗ್ಯಕರವಾಗಿದೆ ಅಂತ ನನಗೆ ನಾನೇ ನಂಬ್ಕೋತೀನಿ. ಆಮೇಲೆ ಹೌದು ಸರ್, ಖಂಡಿತವಾಗಿ ನಾವು ಅದನ್ನು ಯಾವ ರೀತಿ ಬಳಸ್ತೇವೆ ಆ ರೀತಿಯಲ್ಲಿ ಇರ್ತದೆ, ಎಲ್ಲವೂ ಅಷ್ಟೇ ಅಲ್ಲ ಸರ್. ಹೌದು, ಖಂಡಿತ ಸರ್. ಈಗದ ಯುವ ಪೀಳಿಗೆಗೆ ನಾಟಕ, ಯಕ್ಷಗಾನ, ಸಂಗೀತ ಮುಂತಾದ ಲಲಿತ ಕಲೆಗಳಿಂದ ಅದಷ್ಟು ದೂರವೇ ಇರ್ತಾರೆ ಅಂತ ಒಂದು ನಮ್ಮ ಹಿರಿಯರದ್ದು ಅಭಿಪ್ರಾಯ, ಆರೋಪ ಹಾಗೂ ಅನಿಸಿಕೆ ಕೂಡ. ಈಗ ನಿಮ್ಮ ಮಗಳು, ನೀವು ಆ ಒಂದು ವಾತಾವರಣದಲ್ಲಿದ್ದೀರಿ, ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಿ, ನೀವು ಗಂಡ ಹೆಂಡತಿ ಇಬ್ಬರು ಸಹ ಅದರಲ್ಲಿ ನೀವು ಒಂದಷ್ಟು ತೊಡಗಿಸಿಕೊಂಡ ಕಾರಣ ಇರ್ಬೋದು. ಆದರೆ ಈಗಿನ ಹೆಚ್ಚಿನ ಮಕ್ಕಳು, ಯುವಕ ಯುವತಿಯರು ಇರ್ಬೋದು, ಕಿಶೋರಿಯರು ಇರ್ಬೋದು, ಅವರನ್ನು ರಂಗಭೂಮಿಯತ್ತ ಸೆಳಿಲಿಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಯೋಜನೆಗಳಿದೆಯಾ ಸರ್? ನಾನು ರಜಾಮಜಾ ಅಂತ ಮಾಡ್ತೀವಲ್ಲ ಮೇಡಮ್, ಅದೇ ಥರದ ಯೋಜನೆ. ಆಮೇಲೆ ನಾವು ಡಿಪ್ಲೊಮಾ ನಡೆಸ್ತೀವಲ್ಲ, ಯುವಕರು ಬರಲಿ ಅಂತಲೇ ಸುತ್ತಮುತ್ತಲು ಯಾರಿದ್ದಾರೆ ಅವರು. ಮೇಡಮ್, ಇಲ್ಲಿ ಮೈಸೂರು ಮಾತ್ರ ಅಲ್ಲ, ಉಡುಪಿ ಮತ್ತೊಂದು ಸಾಂಸ್ಕೃತಿಕ ರಾಜಧಾನಿ. ಮೈಸೂರು ಮಾತ್ರ ಅನೇಕ ಊರುಗಳಂಗಿದೆ, ಧಾರವಾಡ ಹಂಗಿದೆ. ಸುಮ್ಮನೆ ನಮಗೆ ನಾವು ಎಲ್ಲ ಊರಿನಲ್ಲೂ ಒಂದು ಮಂಡ್ಯ ಅಂದರೆ ಇಂಡಿಯಾಕ್ಕೆ ಹೋಗೋದು ಪ್ರಾಸಕ್ಕೋಸ್ಕರ ಹಂಗೆ ಮಾತಾಡ್ತಾ ಇರ್ತೀವಿ ಅಷ್ಟೇ ಹೊರತು, ಎಲ್ಲ ಊರಿನಲ್ಲೂ ಅದರದ್ದೇ ಆದಂಥ ಒಂದು ಗಟ್ಟಿ ವ್ಯವಸ್ಥೆ ಇದೆ. ನಿಮ್ಗೆ ಹೇಳ್ಬೇಕು ನೋಡಿ, ಯಾರೋ ಒಬ್ಬ MLA, ಯಾವುದೋ ಒಂದು ಪಕ್ಷದ MLA ಇಲ್ಲಿ ಎಲ್ಲ ಶಾಲೆಗಳಲ್ಲಿ ಯಕ್ಷಗಾನವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೊರಡಿಸ್ಬಿಟ್ರು. ಅದ್ಭುತ, ನಾನು ಸಂತೋಷ ಪಟ್ಕೊಂಡ್ಬಿಟ್ಟೆ. ನಾನು ದೊಡ್ಡ ಯಕ್ಷ ಶಿಕ್ಷಣ ಅದ್ಭುತ ಅದು ನೋಡಿ, ಎಷ್ಟು ಅದ್ಭುತ. ಮೊನ್ನೆ ಮಿಲಾಗ್ರೇಸ್ ಕಾಲೇಜ್ನಲ್ಲಿ ಮಕ್ಕಳುಗಳಿಗೆ ಯುವ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು 3 ದಿವಸದ ಅದ್ಭುತವಾದ ವರ್ಕ್ಶಾಪ್ ಮಾಡಿದ್ರು ಮೇಡಮ್. ಅಷ್ಟು ಜನನು ನನ್ನ ಹಿಂಗೆ ಎದುರುಗಡೆ ಕೂತ್ಕೊಂಡು ಹಿಂಗೆ ಪಾಠ ಕೇಳಿದ್ರು. ನನಗೆ ಭಾಳ ಸಂತೋಷ ಆಯಿತು. ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದ್ರು, ಅವ್ರ ಹತ್ರ ಮಾತಾಡಿದೆ. ಆಮೇಲೆ 2 ದಿನ ನನಗಿಂತ ಚೆನ್ನಾಗಿ ಪಾಠ ಮಾಡೋರು ಅನೇಕರ ಜೊತೆ ವರ್ಕ್ಶಾಪು, ನಾಟಕ ಎಲ್ಲ ಮಾಡಿದ್ರು. ಅವರು ಅರ್ಥ ಮಾಡ್ಕೊಂಡ್ರು. ಅನೇಕ ತಂಡಗಳು ಉಡುಪಿಲಿ ಕೆಲಸ ಮಾಡ್ತಾಯಿದೆ, ಅನೇಕ ತಂಡಗಳು ಮಂಗಳೂರಿನಲ್ಲಿ, ಇನ್ನೊಂದು ಜನ ಉತ್ತರ ಕರ್ನಾಟಕದಲ್ಲಿ, ಯಾರೋ ಸ್ಕೂಲ್ ಟೀಚರು, ಎಲ್ಲೆಲ್ಲಿ ಏನೇನೋ ಜನ ಮಾಡ್ತಾ ಇರಲ್ಲ ಪ್ರಯತ್ನ. ಅದಕ್ಕೆ ಪ್ರೀತಿ ತೋರಿಸೋದು ಮತ್ತು ಅವ್ರ ಜೊತೆ ಸೇರಿಕೊಳ್ಳೋದು, ಮತ್ತು ಈ ಕೆಲಸ ಮಾಡ್ತಿರೋರು ಈ ಇಸಮ್ಗಳನ್ನು ಬಿಟ್ಟು, ಈ ಅತಿರೇಕದ ವರ್ತನೆಗಳನ್ನು ಬಿಟ್ಟು ಅವರು ಮಾಡ್ತಾ ಇರೋದು ಒಳ್ಳೆಯ ಕೆಲಸ, ನಾವು ಆ ಕೆಲಸ ಮಾಡಬೇಕು, ನಾವು ಅವ್ರ ಜೊತೆ ಸೇರ್ಕೊಳ್ಳೋಣ ಅನ್ನೋಂಥ ಸುಮಧುರವಾದ ಸಂಬಂಧಗಳನ್ನ ಇಟ್ಕೊಳ್ಬೇಕಾದ್ದು ರಂಗಭೂಮಿ ಮತ್ತು ರಂಗ ತಂಡಗಳ ಕರ್ತವ್ಯ ಆಗಿದೆ. ಅವ್ರು ಮೊದಲು ಆ ಕೆಲಸ ಮಾಡಬೇಕು. ಯಾರಿಗೇನೋ ಪುರಸ್ಕಾರ ಸಿಕ್ತು ಅಂದರೆ ಗುಡ್, ಅವ್ನು ಕೆಲಸ ಮಾಡ್ತಾನೆ, ಜೀವನ ನಮಗೆ ಕೊಡ್ಬೇಕು ಕಣ್ರಿ. ಅಷ್ಟೊಂದು ನಾಟಕ, ಚಾರು ವಸಂತ, ನಾಯಿ ಮರಿ ಅದೇನೋ ತುಳ್ಕೊಂಡು ಸುತ್ತಾಡ್ತಾ ಇದ್ದಾನೆ, ಆ ಊರಿನಲ್ಲಿ ಕಟ್ಕೊಂಡಿದ್ದಾನೆ, ಜೀವನ ನಮಗೆ ಸಿಕ್ಕಿದ್ದು ಗುಡ್, ವೆರಿ ಗುಡ್ ರೀ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಅಂತಲೇ ಹೇಳಬೇಕದು. ಜೀವನ ರಾಮ ನನಗಾಗುತ್ತೆ, ಅವ್ನು ಲೆಫ್ಟಾ ರೈಟಾ, ಅವ್ನು ಹಿಂದೆ ಏನು ಮಾಡಿದ್ದ, ಮುಂದೆ ತಗೊಂಡು ನಾನೇನು ಮಾಡಬೇಕು, ಅವ್ನು ಕೆಲಸ ಮಾಡಿದಾಗ. ಅದು ನಾನು ಒಂದು ಉದಾಹರಣೆ ಕೊಟ್ಟು, ಈ ಥರ ಅನೇಕ ಜನ ಮಾಡ್ತಾಯಿದ್ದಾರೆ. ಅವ್ರನ್ನ ಗುರುತು ಹಿಡಿದು ಗೌರವಿಸಬೇಕು. ಈ ಹುಡುಗರು ಅಲ್ಲಿಗೆ ಹೋಗಿ ಸೇರ್ಕೋಬೇಕು, ಅವ್ರ ಹತ್ರ ಕಲಿಬೇಕು. ಈ
ಕಲೆಯ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಹಲವು ದಾರಿಗಳನ್ನ ಹುಡುಕೊಂಡು ಒಂದು ಮುಖ್ಯವಾದ ದಾರಿಯಲ್ಲಿ ವಾಹಿನಿಯಲ್ಲಿ ಅವರು ಹೋಗಬೇಕು. ಇದು ಅನಿವಾರ್ಯ. ನಾವೆಲ್ಲರೂ ಸಣ್ಣ ಕೌಲು ಸಣ್ಣ ದಾರಿಗಳು ಒಂದು ಮುಖ್ಯ ಹೆದ್ದಾರಿಗೆ ಹೋಗಬೇಕಾದಂಥ ಅವಶ್ಯಕತೆ ತುಂಬ ಮುಖ್ಯವಾಗಿದೆ. ಮತ್ತು ಆವಾಗ ಆ ರೋಡ್ ಚೆನ್ನಾಗಾಗ್ತದೆ ಅಂತ ನನ್ನ ನಂಬಿಕೆ. ಖಂಡಿತ ಸರ್, ಒಳ್ಳೆಯದನ್ನು ಮಾಡುವ ಅವರ ಹಂಬಲಕ್ಕೆ ನಾವು ಹೌದು 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 ಖಂಡಿತ. ಸರ್, ಈಗ ಕನ್ನಡ ರಂಗಭೂಮಿ ಇರಲಿ, ಚಲನಚಿತ್ರ ರಂಗ ಇರಲಿ, ಇವೆರಡಕ್ಕೂ ಕನ್ನಡ ಸಾಹಿತ್ಯ ಹಾಗೂ ಕನ್ನಡ ಭಾಷೆಯ ನಂಟು ತುಂಬ ಅಲ್ವಾ ಸರ್? ಕನ್ನಡ ಸಾಹಿತ್ಯ ಹಾಗೂ ಭಾಷೆಯ ಬೆಳವಣಿಗೆಗೆ ಇವೆರಡೂ ಕಲಾಕ್ಷೇತ್ರಗಳು, ರಂಗಭೂಮಿ ಇರ್ಬೋದು, ಚಲನಚಿತ್ರ ರಂಗ ಇರ್ಬೋದು, ನೀಡುವ ಕೊಡುಗೆ ಅದ್ಭುತ. ಈ ವಿಷಯದ ಬಗ್ಗೆ ನಿಮ್ಮ ಒಂದಷ್ಟು ಚಿಂತನೆಯ ಮಾತುಗಳು ಆಗ ಸ್ವಲ್ಪ ಹೇಳಿದ್ರಿ. ಹಾಗೆ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ ಹಾಗೂ ರಂಗಭೂಮಿ, ಚಲನಚಿತ್ರ ರಂಗ, ಈ ಒಂದು ಗೆಳತಿ, ಕನ್ನಡ ಸಾಹಿತ್ಯ ಏನಾದರೂ ಗಟ್ಟಿ ಇಲ್ಲದಿದ್ದರೆ ರಂಗಭೂಮಿ ಚೆನ್ನಾಗಿ ನಿಲ್ತಾನೆ ಇರಲಿಲ್ಲ. ಬರೀ ಆಕರ್ಷಕ ಮಾಧ್ಯಮವಾಗಿ ವೃತ್ತಿ ಕಂಪನಿ ಅನೇಕ ನಾಟಕಗಳಲ್ಲಿ ಕರಗಿ ಹೋಗ್ತಾ ಇತ್ತಲ್ಲ, ಒಂದು ಕಟ್ಕೊಂಡು ಹಂಗೆ ಆಗ್ಬಿಡ್ತಾಯಿತ್ತು. ಅದು ಗಟ್ಟಿ ಇದ್ದಿದ್ದರಿಂದ, ಕನ್ನಡ ಸಾಹಿತ್ಯ ತುಂಬ ಗಟ್ಟಿ ಇದ್ದಿದ್ದರಿಂದ ಆರಂಭದ ದಿನಗಳಿಂದ ಇಲ್ಲಿವರೆಗೂ ಭಾಷೆಯನ್ನು ಚೆನ್ನಾಗಿ ನುಡಿಸೋದಕ್ಕೆ, ಅರಳಿಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಹಾಗಾಗಿ ಕನ್ನಡ ಸಾಹಿತ್ಯವೇ ಇವತ್ತಿನ ಕನ್ನಡ ರಂಗಭೂಮಿಯ ಗೆಲುವಿಗೆ ಮತ್ತು ಜಾನಪದದ ಮೂಲ ಅಸ್ತಿತ್ವ ಶಕ್ತಿ ಇರೋದಿದ್ದರಿಂದ ಇವತ್ತು ಇಷ್ಟು ದೊಡ್ಡದಾಗಿ ನಿಂತಿದ್ದು. ಜಾನಪದ ಸಾಹಿತ್ಯ ನಿಂತು, ಅದರಲ್ಲೂ ಸಾಹಿತ್ಯ, ಜಾನಪದದಲ್ಲಿ ಸಿಕ್ಕಾಪಟ್ಟೆ ಸಾಹಿತ್ಯಗಳಿದ್ದರಿಂದ ಆ ಸಾಹಿತ್ಯದ ಒಲವು, ಅದರ ಶಕ್ತಿ, ಅದರ ಪರಿಣಾಮ ಇಷ್ಟೊಂದು ಪ್ರೌಢಿಮೆಗೆ ರಂಗಭೂಮಿ ಆಗಲಿ, ಸಿನಿಮಾ ಆಗಲಿ, ನಾಟಕ ಆಗಲಿ ಎಲ್ಲವೂ ಬರೋದಕ್ಕೆ ಕಾರಣ ಆಗಿದ್ದು ಕನ್ನಡದ ಸಾಹಿತ್ಯ ಗಟ್ಟಿಯಾಗಿದ್ದರಿಂದ. ನಮ್ಮವರು ಬಳಸಿದ್ದೇವೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವಾವು ಇದು ಅಂತ ಬೇಂದ್ರೆ ಅವತ್ತು ಬರೀದೇ ಹೋಗಿದ್ರೆ ಆ ಹಾಡುಗೊಂದು ಹೆಂಗೆ ಮಜಾ ಬರ್ತಾಯಿತ್ತು. ಕುವೆಂಪು ಅವರ ಎಷ್ಟು ಹಾಡುಗಳು ಚಲನಚಿತ್ರ ಆಗಿದೆ, ಎಷ್ಟು ಚೆನ್ನಾಗಿ ಬಳಕೆ ಆಗಿದೆ ಆ ಕಥೆಗಳು ಸಾಲೆಲ್ಲ. ಕನ್ನಡದಲ್ಲಿ ಎಂತೆಂಥ ತರಾಸು ಅವರ ಕಾದಂಬರಿಗಳು, ಚಕ್ರತೀರ್ಥ ಅನ್ನೋ ಏನು ಅದ್ಭುತವಾಗಿದೆ. ಸಾಹಿತ್ಯದ ನೆಲೆಗಟ್ಟಿನಿಂದ ಬಂದಿದ್ದು ಅತ್ಯುತ್ತಮ ಕಾದಂಬರಿಗಳು, ಕಥೆಗಳು. ನಾಗತಿಹಳ್ಳಿಯವರು ಅನೇಕ ಕಥೆಗಳನ್ನ ಬರೆದು ಆಮೇಲೆ ಸಿನಿಮಾ ಮಾಡ್ತಾರೆ. ಹಾಗಾಗಿ ಆಮೇಲೆ ಜನಸಾಮಾನ್ಯರು ಕೂಡ ಎಲ್ಲಿವರೆಗೂ ನಮ್ಮ ಕಾಲೇಜ್ ಹುಡುಗರು, ಹೈಸ್ಕೂಲ್ ಹುಡುಗರು ತಮ್ಮ ಮನೆಗಳಲ್ಲಿ ಪುಸ್ತಕಗಳನ್ನ ಉಟ್ಕೊಂಡು ಆ ಪುಸ್ತಕಗಳನ್ನ ಗಟ್ಟಿಯಾಗಿ ಇಟ್ಕೊಂಡು, ನೀವೊಂದು ಹುಟ್ಟಿದಬ್ಬಕ್ಕೆ ನೀವು ಬಟ್ಟೆನೋ, ಬೈಕೋ, ಮತ್ತೊಂದು ಕಿವಿಗೆ ಹಾಕ್ಕೊಳ್ಳೋದು, ಮ್ಯೂಸಿಕ್ಕೋ ಏನು ತೊಗೊಳ್ದೆ ಹೋದ್ರೂ ಪರವಾಗಿಲ್ಲ, ಕಡ್ಡಾಯವಾಗಿ ಒಂದೊಂದು ಕನ್ನಡ ಪುಸ್ತಕಗಳನ್ನ ತೊಗೊಂಡು, ಅದು ಕವನ ಆಗಿರಲಿ, ಅದು ಕಾದಂಬರಿ ಆಗಿರಲಿ, ಅದು ನಾಟಕಗಳಾಗಿರಲಿ, ಅದನ್ನು ತೊಗೊಂಡು ಅದರ ಮೂಲಕ ಅದನ್ನು ಓದ್ತಾ ಸವಿತಾ ನಾನು ಬರಿಬೇಕು, ನಾನು ಓದಬೇಕು ಅಂತ ಪ್ರಯತ್ನ ಮಾಡ್ತಾ ನೀವು ನಿರೂಪಣೆಯನ್ನು ಕಲ್ತ್ಕೊಂಡ್ರೆ ಅದು ನಿಮ್ಮ ವೃತ್ತಿ ಮಾರ್ಗವಾಗಿ ಬದಲಾಗ್ಬಿಡ್ಬೋದು. ನೀವು ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಅಭಿನಯ ಮಾರ್ಗವಾಗಿ ನಿಮಗೆ ಕೋಟ್ಯಾಂತರ ರೂಪಾಯಿ ತಂದು ಕೊಡ್ಬೋದು, ಯಶಸ್ಸು ತಂದು ಕೊಡ್ಬೋದು. ನೀವು ನೃತ್ಯವನ್ನು ಎಷ್ಟು ಚೆನ್ನಾಗಿ ಕಲಿತೀರೋ, ಸಂಗೀತವನ್ನು ಎಷ್ಟು ಚೆನ್ನಾಗಿ ಕಲಿತೀರೋ, ಅದ್ರ ಜೊತೆಲಿ ಸಾಹಿತ್ಯವನ್ನು ಕೂಡ ಅಭ್ಯಾಸ ಮಾಡಬೇಕಾದ್ದು ನಿಮ್ಮ ಭಾಷೆಯ ಸ್ಫುಟತೆಗೆ ಮತ್ತು ನಿಮ್ಮ ಭಾಷೆಯ ಪ್ರೌಢಿಮೆಗೆ ತುಂಬ ಸಹಾಯ ಆಗುತ್ತೆ. ಕನ್ನಡ ಸಾಹಿತ್ಯವನ್ನು ನೀವು ಮನಸ್ವೀ ಪೂರ್ತಿ ಆರಾಧಿಸಬೇಕು ಮತ್ತು ಅದನ್ನು ಅಭ್ಯಾಸ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಇದನ್ನು ಶಾಲಾ ಕಾಲೇಜುಗಳು ಕೂಡ ಆಯಾ ಉಪನ್ಯಾಸಕರು ಮತ್ತು ಆ ಶಿಕ್ಷಕರು ಅದಕ್ಕೆ ಹೆಚ್ಚು ಹೆಚ್ಚು ಪ್ರೀತಿ ಬರುವ ಹಾಗೆ, ಒಲವಿರುವ ಹಾಗೆ ಆ ಥರದ ಪ್ರಸಂಗಗಳನ್ನು ಮತ್ತು ದಾರಿಯನ್ನು ನಿರ್ಮಾಣ ಮಾಡಬೇಕು. ಅವ್ರಿಗೆ ಹೋಗೋ ದಾರಿಯಲ್ಲಿ ಯಾವುದೋ ಒಂದು ನಿಮ್ಮ ಶಾಲೆಯಲ್ಲಿ ಒಂದು ಅದ್ಭುತವಾದ ಅವತ್ತೊಂದು ವಾರ್ಷಿಕೋತ್ಸವ ದಿನ ನಡೀತದೆ ಅಂತಂದರೆ ಒಂದು ಒಳ್ಳೆಯ ಕವನವನ್ನು ನಾಟಕೀಕರಣ, ಕುರಿಗಳು ಸಾರು ಕುರಿಗಳನ್ನು ಮಾಡಿ ತೋರಿಸಿ ಹುಡುಗರಿಗೆ. ಕವನ ಬಂದಂಗಾಯಿತು, ನಿಸಾರ ಮಧ್ಯ ಯಾರು ಅಂತ ಗೊತ್ತಾಯಿತು, ಕುರಿಗಳು ಯಾರು ಅಂತ ಗೊತ್ತಾಯಿತು, ಸಾಮಾಜಿಕ ಒಂದು ಎಚ್ಚರ ಮೂಡಿಸ್ದಂಗೆ ಆಯಿತು ಮಕ್ಕಳುಗಳಿಗೆ, ಮತ್ತು ಅಭಿನಯದ ಕತೆ ಗೊತ್ತಾಯಿತು, ಎಲ್ಲ ಗೊತ್ತಾಗುತ್ತೆ. ನಾವು ಮೊದಲು ಸಾಹಿತ್ಯವನ್ನು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ, ಅದು MBBS ಮಾಡ್ತಾ ಇರಲಿ, ಅವರು ಇಂಜಿನಿಯರಿಂಗ್ ಮಾಡ್ತಾ ಇರಲಿ, ಅವ್ರಿಗೆ ಸಾಹಿತ್ಯದ ಪಾಠ ಇಡಬೇಕಾದ್ದು, ಅಭ್ಯಾಸ ಮಾಡಬೇಕಾದ್ದು, ಹೇಳಿಸಬೇಕಾದ್ದು ಎಲ್ಲ ಕರ್ತವ್ಯ. ಇದು ನಮ್ಮ ಹಕ್ಕು ಅಂತ ಕೂಡ ನಾನು ಭಾವಿಸ್ತೇನೆ. ತುಂಬ ಅದ್ಭುತವಾದ ಮಾತುಗಳು ಸರ್. ನಿಜವಾಗಲೂ ಇವತ್ತೊಂದು ನಮ್ಮ ಈ ಉಡುಪಿಯ ಚಾವಡಿಯ ಮೊದಲ ಕಾರ್ಯಕ್ರಮವನ್ನು ತುಂಬ ಚಂದ ಮಾಡಿ ನಡೆಸಿಕೊಟ್ರಿ ಸರ್. ನಿಮಗೆ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಉಡುಪಿ ಕನ್ನಡ ತಾಲೂಕು ಪರಿಷತ್, ಉಡುಪಿ ತಾಲೂಕು ಘಟಕದ ಪರವಾಗಿ ಅನಂತಾನಂತ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಈ ಒಂದು ಆತ್ಮೀಯತೆಗೆ ಮತ್ತೊಮ್ಮೆ ತುಂಬ ಮನದ ನಮನ ಸರ್. ಕನ್ನಡ ಸಾಹಿತ್ಯ ಪರಿಷತ್ತನ್ನ ಯಾವಾಗಲೂ ಪ್ರೀತಿ ಮಾಡ್ತೀನಿ. ಅದು ಬೇರೆ ಬೇರೆ ಕಾರಣಗಳಿಗಾಗಿ 108 ವಿವಾದಗಳ ನಡುವೆ ಕೂಡ ಅದೇನೇ ಇದ್ದರೂ ಕೇಂದ್ರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ಮತ್ತು ಉಡುಪಿಯ ಘಟಕ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಏನಿದೆಯಲ್ಲ ಉಡುಪಿಯ ಘಟಕ, ಇಲ್ಲಿಯ ಎಲ್ಲ ಕಲಾವಿದರು ಪ್ರತಿನಿತ್ಯ ಮಾಡ್ತಾ ಇರುವಂಥ ಹೊಸ ಸಾಹಸಗಳ ಬಗ್ಗೆ, ಹೊಸ ಪ್ರಯೋಗಗಳ ಬಗ್ಗೆ, ಇದರ ಬಗ್ಗೆ ಸದಾ ಅಭಿಮಾನ ಇದೆ. ರವಿರಾಜ್, HP ರವಿರಾಜ್ ಅದ್ಭುತವಾದ ಮನುಷ್ಯ. ಅವನ ಜೊತೆ ಇರುವಂಥ ಎಲ್ಲ ಇಡೀ ತಂಡಕ್ಕೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಹಾರೈಕೆಗಳು. ಈ ಉಡುಪಿಯ ಚಾವಡಿ ಏನಿದೆ ಇದು ನಿರಂತರವಾಗಿ ಬೆಳೀತಲ್ಲಿ, ಈ ಚಾವಡಿಯಲ್ಲಿ ಯಾವಾಗಲೂ ಒಳ್ಳೆಯದೇ ಘಟಿಸ್ತಾ ಇರಲಿ ಅಂತ ಶುಭ ಹಾರೈಸ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೋಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.